ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿನೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಶುಭ ಮುಂಜಾನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಭಾರತದ ಸಂವಿಧಾನದ ಮುಖ್ಯವಾಗಿರ್ತಕ್ಕಂಥ ಘಟ್ಟಕ್ಕೆ ಬಂದಿದ್ದೇವೆ. ನಾವು ಇವಾಗ ಎಮರ್ಜೆನ್ಸಿ ಪ್ರಾವಿಷನ್ಸ್ಗಳಂತೇಳಿ ಮಾತಾಡ್ತೇವೆ, ತುರ್ತು ಪರಿಸ್ಥಿತಿಗಳಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯವಾಗಿ UPSC ಕೂಡ ಇಲ್ಲಿ ಮೇನ್ಸಿಗೆ ಪ್ರಶ್ನೆ ಕೇಳ್ತಾರೆ. UPSC ಮೇನ್ಸಿಗೆ ಪ್ರಶ್ನೆ ಕೇಳ್ತಾರೆ. ಯಾಕಂತ ಹೇಳಿದ್ರೆ SR ಬೊಮ್ಮಾಯಿ ಕೇಸ್ ಅನ್ನೋದಲ್ಲ, ಆ ಕೇಸು ಒಂದು ಐತಿಹಾಸಿಕ ಒಂದು ತಿರುವನ್ನ ಪಡ್ಕೊಳ್ತದೆ. ಆ ಉದ್ದೇಶಕ್ಕೋಸ್ಕರ UPSC ಮೇನ್ಸ್ ನಲ್ಲಿ ಕೇಳ್ತಾರೆ, ಜೊತೆಗೆ KPSC ಮೇನ್ಸ್ ನಲ್ಲೂ ಸಹಿತ ಇಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಹಾಗ ಅದ್ರ ಜೊತೆಗೆ ಒನ್ ಲೈನರ್ ಕೂಡ ಕೇಳ್ತಾರೆ. ಇಲ್ಲಿ ಒನ್ ಲೈನರ್ ಯಾವ ತರ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನದ ವಿಧಿಗಳು ಅಂತ ಕೇಳಬಹುದು, ಅಥವಾ ಭಾಗಗಳು ಅಂತೇಳಿ ಕೇಳಬಹುದು. ಆ ರೀತಿ ಕೇಳಿದಾಗ ಇಲ್ಲಿ ಸಂವಿಧಾನದ ಭಾಗ ಬಂದ್ಬಿಟ್ಟು ಭಾಗ 18ರಲ್ಲಿ ಏನಾಗ್ತಾ ಇದೆ, ತುರ್ತು ಪರಿಸ್ಥಿತಿ ಬಗ್ಗೆ ವಿವರಣೆ ನೀಡ್ತೇವೆ ನಾವು. ಜೊತೆಗೆ 352ರಿಂದ ಹಿಡ್ಕೊಂಡು 360ರವರೆಗಿನ ವಿಧಿಗಳು ಏನಿದಾವಲ್ಲ, ಆ ವಿಧಿಗಳು ಸಹಿತ ಈ ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳಿಗೆ ಸಂಬಂಧಪಟ್ಟವು. 352ರಿಂದ ಹಿಡಿದು 360ರವರೆಗಿನ ವಿಧಿಗಳು ಏನಿದಾವು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದಾವೆ. ಪ್ರಶ್ನೆ ಕೇಳಬಹುದು. ಈಗಾಗಲೇ PCಯಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಏನು, ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನದ ಭಾಗ ಬಂದ್ಬಿಟ್ಟು ಭಾಗ 18. ಭಾಗ 18ನಲ್ಲಿ ಏನ್ ಮಾಡಿದ್ವಿ ನಾವು, ಎಮರ್ಜೆನ್ಸಿ ಪ್ರಾವಿಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತುಂಬಲಾಗಿದೆ. ವಿಧಿ ಬಂದ್ಬಿಟ್ಟು ಸಂವಿಧಾನದ 352ರಿಂದ 360ರವರೆಗಿನ ವಿಧಿಗಳೇನಿದಾವಲ್ಲ, ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ವಿಧಿಗಳನ್ನ ಕಾಣ್ತೇವೆ ನಾವು. ಓಕೆ, ಹಾಗಾದ್ರೆ ಅದ್ರ ಜೊತೆಗೆ ಈ ತುರ್ತು ಪರಿಸ್ಥಿತಿ ಬಗ್ಗೆ ನಾವು ಮಾತನಾಡೋದಾದ್ರೆ ಇಲ್ಲಿ ಮುಖ್ಯವಾಗಿ ನೋಡ್ರಿ, ಈ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಏನದಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935, ಇದ್ರ ಬಗ್ಗೆನೂ ಕೂಡ ಒಂಚೂರು ನಾವು ಮಾತಾಡ್ಬೇಕಾಗ್ತದ. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತಕ್ಕಂಥದ್ದು ಏನದಲ್ರಿ, ಈಗಾಗಲೇ ನಾನು ಹೇಳಿದೆ, ಭಾರತದ ಸಂವಿಧಾನದ ಒಂದು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತೀವಿ ಅದನ್ನು. ಯಾಕೆ ಹೇಳ್ರಿ, 1935 ಆಕ್ಟ್, ಭಾರತ ಸರ್ಕಾರ ಆಕ್ಟ್ ಏನದಲ್ಲ, ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ಆ ಭಾರತದ ಸರ್ಕಾರ ಒಂದು ಕಾಯ್ದೆಯಿಂದಲೇ ನಾವು ಎರಲ ಪಡ್ಕೊಳ್ತೇವೆ. ಅಲ್ಲಿರ್ತಕ್ಕಂಥ ಒಂದು ಫೆಡರಲ್ ಸಿಸ್ಟಮ್ ಆಗಿರ್ಬೋದು, ಎಮರ್ಜೆನ್ಸಿ ಪ್ರಾವಿಷನ್ಸ್ಗಳಾಗಿರ್ಬೋದು, ಅವೆಲ್ಲ ವಿಚಾರಗಳನ್ನ ನಾವು ಬ್ರಿಟಿಷರಿಂದಲೇ ಪ್ರಭಾವಿತಗೊಂಡಿದ್ವಿ. ಅದ್ರ ಜೊತೆಗೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಆ 1935 ಆಕ್ಟ್ ಏನದಲ್ಲ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಫಲದಿಂದಲೇ ಬಂದಿದ್ದದು. ಆ ಉದ್ದೇಶಕ್ಕೋಸ್ಕರ ಅದರಲ್ಲಿ ಕೆಲವೊಂದಿಷ್ಟು ಗುಡ್ ವಿಲ್ಗಳನ್ನ, ಒಳ್ಳೆ ಅಂಶಗಳನ್ನ ನಾವು ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ, ಈ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನಿಂದಲೂ ಸಹಿತ ನಾವು ಕೆಲವೊಂದಿಷ್ಟು ವಿಷಯಗಳನ್ನ ತೆಗೆದುಕೊಂಡಿದ್ದೀವಿ. ಆದ್ರೆ ನಿಮಗೆ ಒಂದು ದ್ವಂದ್ವ ಉಂಟಾಗ್ತದೆ. ಇಲ್ಲಿ ಜರ್ಮನಿಯ ವೇಮರ್ ಕಾನ್ಸ್ಟಿಟ್ಯೂಷನ್ ಕೂಡ ಬರ್ತದ. ಜರ್ಮನಿಯ ವೇಮರ್ ಕಾನ್ಸ್ಟಿಟ್ಯೂಷನ್, ಜರ್ಮನಿ ವೇಮರ್ ಸಂವಿಧಾನ, ವೇಮರ್ ಸಂವಿಧಾನ
ಸರ್ ಮತ್ತೆ ನೀವು ಆಲ್ರೆಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಹೇಳ್ತಾ ಇದ್ರಿ, ಮತ್ತೆ ಇಲ್ಲಿ ಜರ್ಮನಿಯ ವೇಮರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಜರ್ಮನಿಯ ವೇಮರ್ ಕಾನ್ಸ್ಟಿಟ್ಯೂಷನ್ ಏನದ ಅಲ್ಲ, ಈ ವೇಮರ್ ಕಾನ್ಸ್ಟಿಟ್ಯೂಷನ್ ಇಂದಲೇ ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳನ್ನ ನಾವು ತೆಗೆದುಕೊಂಡಿವಿ. ಆದ್ರೆ ನಿಮಗೊಂದ್ ವೇಳೆ ಪ್ರಶ್ನೆ ಕೇಳಿದ್ರೆ, ಇಲ್ಲಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅಂತ ತಿಳ್ಕೊಡ್ರಿ, ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ, ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಯಾವ ದೇಶದಿಂದ ನಾವು ತೆಗೆದುಕೊಂಡಿದೀವಿ ಅಂತ ಹೇಳಿದ್ರೆ ಜರ್ಮನಿಯ ವೇಮರ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಅಲ್ಲಿ ಒಂದ್ ವೇಳೆ ನಿಮ್ಗೆ ಆಪ್ಷನ್ಸ್ ಅನ್ನು ಕೊಟ್ಟಿದೆ ಅಂದ್ರೆ ಹೇಗೆ ಕೊಡ್ಬೋದು, ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ದೇಶದಿಂದ ತುರ್ತು ಪರಿಸ್ಥಿತಿಯನ್ನು ನಾವು ಎರವಲಾಗಿ ಪಡ್ಕೊಂಡಿದ್ದೇವೆ ಅಂತ ಹೇಳ್ಕೊಟ್ಟಾಗ ಇಲ್ಲಿ ಒಂದ್ ಕಡೆ ರಷ್ಯಾ ಅಂತ ಹೇಳಿ ಕೊಡ್ಬೋದು, ಇನ್ನೊಂದ್ ಕಡೆ ಫ್ರಾನ್ಸ್ ಅಂತ ಹೇಳಿ ಕೊಡ್ಬೋದು, ಓಕೆ, ಇನ್ನೊಂದ್ ಕಡೆ ಏನ್ ಕೊಡ್ಬೋದು ಅಂತ ಹೇಳಿದ್ರೆ ಜಪಾನ್ ಅಂತ ಹೇಳಿ ಕೊಡ್ಬೋದು, ಇನ್ನೊಂದ್ ಕಡೆ ಮೂರನೇದು ಇಲ್ಲಿ ಜರ್ಮನಿಯ ವೇಮರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕೊಡ್ಬೋದು, ಜರ್ಮನಿಯ ವೇಮರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕೊಡ್ಬೋದು. ಈ ರೀತಿ ಕೊಟ್ಟಾಗ ನೀವೇನ್ ಮಾಡ್ತೀರಿ, ಜರ್ಮನಿಯ ವೇಮರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಹಾಕ್ತೀರಿ. ಆದ್ರೆ ಅದ್ರ ಜೊತೆಗೆ ಇಲ್ಲಿ ಆಕ್ಟ್ಗಳನ್ನ ಕೊಟ್ಟಾಗ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ, ಅದರಲ್ಲಿ 1935ರ ಒಂದು ಗೌರ್ಮೆಂಟ್ ಆಕ್ಟ್ ನಿಂದಲೂ ಸಹಿತ ನಾವು ಈ ಎಮರ್ಜೆನ್ಸಿ ಪ್ರಾವಿಷನ್ಸ್ ಗೆ ಸಂಬಂಧಪಟ್ಟಂತೆ ಈ ಅಂಶಗಳನ್ನ ತೆಗೆದುಕೊಳ್ತೇವೆ ನಾವು. ಯಾಕಂತ ಹೇಳಿದ್ರೆ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ನ ಕೆಲವೊಂದಿಷ್ಟು ಏನಾಗ್ತಾವು ಉಲ್ಲಂಘನೆ ಆಗೋದನ್ನ ತಡೆಗಟ್ತೇವೆ ನಾವು. ಫಾರ್ ಎಕ್ಸಾಂಪಲ್ ಇವಾಗ 358 ಆರ್ಟಿಕಲ್ 358 ಪ್ರಕಾರ ಏನ್ ಮಾಡ್ತೇವೆ ನಾವು, ಓಕೆ, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ 19ನೇ ವಿಧಿ ಏನದ ಅಲ್ಲ, ಅಲ್ಲಿರ್ತಕ್ಕಂಥ 6 ಫಂಡಮೆಂಟಲ್ ರೈಟ್ಸ್, 6 ಮೂಲಭೂತ ಹಕ್ಕುಗಳು ಸಹಿತ ಆಗಿನ ಸಂದರ್ಭದಲ್ಲಿ ಏನಾಗ್ತವೆ, ರದ್ದಾಗ್ತವೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನ್ ಮಾಡಲಾಗಿದೆ ಅಂತ ಹೇಳಿದ್ರೆ 1935 ಆಕ್ಟ್ ನಿಂದಲೂ ಕೂಡ ನಾವು ತೆಗೆದುಕೊಂಡಿದ್ದೀವಿ. ಈ ರೀತಿ ನಿಮಗ ಪ್ರಶ್ನೆಗಳನ್ನ ಕೇಳಬಹುದು. ಈಗಾಗಲೇ ಈ ಸೆಂಟ್ರಲ್ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ನೇಮಕಾತಿಗಳಲ್ಲಿ ಇಂಥ ಪ್ರಶ್ನೆಗಳನ್ನ ಆಯ್ದುಕೊಳ್ತಾರೆ. ಹಾಗಾದ್ರೆ ನಿಮ್ಗೆ ಎರಡೂ ಗೊತ್ತಿರ್ಬೇಕಲ್ಲ, ಇಲ್ಲಿ 1935 ಆಕ್ಟು ಗೊತ್ತಿರಬೇಕು, ಅದ್ರ ಜೊತೆಗೆ ಇನ್ನೊಂದೇನು ಇಲ್ಲಿ ವೇಮರ್ ಕಾನ್ಸ್ಟಿಟ್ಯೂಷನ್ ಗೊತ್ತಿರಬೇಕು. ಎರಡೂ ಗೊತ್ತಿದ್ದಾಗ ನೀವೇನ್ ಮಾಡ್ತೀರಿ, ಸರಿಯಾಗಿ ಉತ್ತರಿಸ್ತೀರಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಜರ್ಮನಿಯ ವೇಮರ್ ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಇವಾಗ ನೋಟ್ ಡೌನ್ ಮಾಡ್ಕೊಡ್ರಿ ಇದನ್ನ. ಇಲ್ಲಿ ನೋಡ್ರಿ, ಜರ್ಮನಿಯ ವೇಮರ್ ಕಾನ್ಸ್ಟಿಟ್ಯೂಷನ್ ಇಂದ ನಾವು ತೆಗೆದುಕೊಂಡಿವಿ ಅಂತ ಹೇಳಿದ್ವಿ. ಜರ್ಮನಿಯ ವೇಮರ್ ಸಂವಿಧಾನ ಅಂತೇಳಿ ನಾನು ಹೇಳ್ಕೊಟ್ಟೆ. ಸರ್ ಯಾಕ್ರಿ ಸರ್ ಅಲ್ಲಿಂದಲೇ ಯಾಕೆ ನೀವು ತುರ್ತು ಪರಿಸ್ಥಿತಿಯನ್ನ ತೆಗೆದುಕೊಂಡ್ರಿ ಅಂತ ಹೇಳಿ ಕೇಳಿದ್ರೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಡ್ರಿ. ಜರ್ಮನಿ ಅಂದ ತಕ್ಷಣ ನಿಮ್ಗೆ ಯಾರು ನೆನಪಾಗ್ತಾರಪ್ಪ, ಒಂದು ಹಿಟ್ಲರ್ ನೆನಪಾಗ್ತಾನೆ, ಹಿಟ್ಲರು, ಇನ್ನೊಬ್ರು ಯಾರು, ಮುಸೋಲಿನಿ, ಅಂದ್ರೆ ಸರ್ವಾಧಿಕಾರಿಗಳು ನೆನಪಾಗ್ತಾರೆ ನಿಮಗೆ. ಹಿಟ್ಲರ್ ಅಂದ ತಕ್ಷಣ ಸರ್ವಾಧಿಕಾರಿನೇ, ಮುಸೋಲಿನಿ ಅಂದ ತಕ್ಷಣ ಸರ್ವಾಧಿಕಾರಿಗಳೇನೆ. ಹಾಗಾದ್ರೆ ಈ ಹಿಟ್ಲರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಹಿಟ್ಲರು 1933ರಲ್ಲಿ ಈ ಜರ್ಮನಿಯಲ್ಲಿ ಏನ್ ಮಾಡ್ತಾನೆ, ಒಂದು ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳನ್ನ ಹಾಕ್ತಾನೆ, ತುರ್ತು ಪರಿಸ್ಥಿತಿಯನ್ನ ಹಾಕ್ತಾನೆ. ಎಲ್ಲಿ, ಜರ್ಮನಿಯಲ್ಲಿ ಹಾಕ್ತಾನೆ. ಆಗಿನ ಸಂದರ್ಭದಲ್ಲಿ ಏನಾಗಿತ್ತು, ಜರ್ಮನಿಯಲ್ಲಿ ಯಾವುದೇ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಹಕ್ಕುಗಳೇ ಇರಲಿಲ್ಲ. ಆ ತುರ್ತು ಪರಿಸ್ಥಿತಿಯನ್ನ ಹಿಟ್ಲರ್ ಹೇರಿದಾಗ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕನ್ನ ತೆಗೆದುಕೊಳ್ತಾನೆ. ಯಾವ ರೀತಿಯಾಗಿ, ಇಲ್ಲಿ ಮುಖ್ಯವಾಗಿ ಪತ್ರಿಕಾ ಸ್ವಾತಂತ್ರ್ಯ ಹೋಗ್ತದ, ಪತ್ರಿಕಾ ಸ್ವಾತಂತ್ರ್ಯವನ್ನು ಕಸ್ಕೊಳ್ತಾನೆ ಅವನು. ಓಕೆ, ಅದೇ ರೀತಿಯಾಗಿ ಪತ್ರಿಕಾ ಸ್ವಾತಂತ್ರ್ಯ ಇರ್ಬೋದು, ಪತ್ರಿಕಾ ಸ್ವಾತಂತ್ರ್ಯವನ್ನು ಕಸ್ಕೊತಾನೆ. ಅದೇ ರೀತಿಯಾಗಿ ಇಲ್ಲಿ ಜೀವಿಸ್ತಕ್ಕಂಥ ಸ್ವಾತಂತ್ರ್ಯವನ್ನ ಕಸ್ಕೊತಾನ ಅವನು. ಜೀವಿಸ್ತಕ್ಕಂಥ ಸ್ವಾತಂತ್ರ್ಯ, ಯಾವ ವ್ಯಕ್ತಿ ಕೂಡ ಘನತೆ ಗೌರವದಿಂದ ಜೀವಿಸುವಂಗಿಲ್ಲ. ಆ ಸಂಪೂರ್ಣವಾಗಿರ್ತಕ್ಕಂತಹ ಹಕ್ಕುಗಳನ್ನ ಏನ್ ಮಾಡ್ತಾನೆ ಈ ಹಿಟ್ಲರು, ಕಿತ್ಕೊಳ್ತಾನೆ. ಯಾವಾಗ 1933 ನಲ್ಲಿ ಜರ್ಮನಿಯಲ್ಲಿ ಆಗಿರ್ತಕ್ಕಂಥ ಒಂದು ಜರ್ಮನಿ ರಾಷ್ಟ್ರದ ಮೇಲೆ ಹೇರಿರ್ತಕ್ಕಂಥ ತುರ್ತು ಪರಿಸ್ಥಿತಿ. ಈ ಸಂದರ್ಭದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆ ಇರುವುದಿಲ್ಲ, ಪತ್ರಿಕೆಗಳಿಗೆ ಒಂದು ಸೆನ್ಸರ್ಶಿಪ್ ಅನ್ನು ರದ್ದು ಮಾಡಿರ್ತಾನೆ, ರೈಟ್ ಟು ಲೈಫ್ ಅನ್ನು ಕಿತ್ಕೊಂಡಿರ್ತಾನೆ. ಈ ರೀತಿ ಇದ್ದಾಗ ಅಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗಿರ್ತದ. ಅಷ್ಟೊಂದು ಭೀಕರವಾಗಿರ್ತಕ್ಕಂಥ ಅರಾಜಕತೆ ಜರ್ಮನಿಯಲ್ಲಿ ಸೃಷ್ಟಿಯಾಗಿರ್ತದ. ಹೀಗಿದ್ದಾಗ ಇದಕ್ಕೆ ಸಂಬಂಧಪಟ್ಟಂತೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಟ್ಲರ್ ಹೇಳಿರ್ತಕ್ಕಂಥ 1935 ಆಕ್ಟ್ ಮುಖಾಂತರ ಅಥವಾ 1933 ನಲ್ಲಿ ಜರ್ಮನಿಯಲ್ಲಿ ಹೇರಿರ್ತಕ್ಕಂಥ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಏನಾಗುತ್ತೆ,
ಅಸೆಂಬ್ಲಿಯಲ್ಲಿ ಏನಾಗುತ್ತೆ, ಚರ್ಚೆ ಆಗುತ್ತೆ. ಏನಂತ ಚರ್ಚೆ ಆಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನದೊಳಗಡೆ ಸಂವಿಧಾನ ರಚನೆ ಮಾಡ್ಬೇಕಾಗಿರ್ತದ. ನಾವು ಏನು ಇಲ್ಲಿ ಮುಖ್ಯವಾಗಿ ಡಿಸೆಂಬರ್ 9, ಓಕೆ, ಡಿಸೆಂಬರ್ 9 1946 ಏನಾಗುತ್ತೆ, ನಮ್ಮ ಸಂವಿಧಾನದ ಮೊದಲ ಒಂದು ಸೆಷನ್ ನಡೀತದ. ಇಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಎ.ಕೆ. ದಾಸ್ ಅವರಾಗಿರ್ಬೋದು, ಎ.ಕೆ. ದಾಸು ಜೊತೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಾಗಿರ್ಬೋದು, ಓಕೆ. ಇವತ್ತು ನಾವು ಅವರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಆಲ್ ಓವರ್ ಇಡೀ ವಿಶ್ವದಾದ್ಯಂತಲೂ ಕೂಡ ಇವತ್ತು ನಾವು ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಆದರ್ಶಗಳಾಗಿರ್ಬೋದು, ಅವರು ನಮ್ಮ ಸಂವಿಧಾನಕ್ಕೆ ನೀಡಿರ್ತಕ್ಕಂಥ ಕೆಲವೊಂದಿಷ್ಟು ಉತ್ತಮವಾಗಿರ್ತಕ್ಕಂಥ ಮೌಲ್ಯಗಳಾಗಿರ್ಬೋದು, ಅವೆಲ್ಲಗಳು ಕೂಡ ಏನಂತ ಹೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ತುಂಬಾ ಮಹತ್ವವನ್ನು ಪಡ್ಕೊಳ್ತವೆ. ಹೀಗಾಗಿ ಅವರ ಜಯಂತಿಯನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೇವಲ್ಲ ನಾವು, ಆ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿತ್ತಂತ ಹೇಳಿದ್ರೆ ಮುಖ್ಯವಾಗಿ ಆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶಗಳೇನದಾವಲ್ಲ, ಆದರ್ಶಗಳು, ಮೌಲ್ಯಗಳು, ಸಂವಿಧಾನಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು, ಈ ರೀತಿ ಅವರ ಒಂದು ಸಿದ್ಧಾಂತಗಳನ್ನು ನಾವೇನ್ ಮಾಡಬೇಕು, ಅಧ್ಯಯನ ಮಾಡಬೇಕು. ಆ ಸಿದ್ಧಾಂತದ ಮುಖಾಂತರವೇ ನಾವೇನ್ ಮಾಡಬೇಕು, ರಾಷ್ಟ್ರವನ್ನು ಕಟ್ಟುವಂತ ಕೆಲಸ ಮಾಡಬೇಕು. ಓಕೆ, ಹೀಗಿದ್ದಾಗ ಇಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತೆ ಜರ್ಮನಿಯ ವೇಮರ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವೇನ್ ಮಾಡಿದೀವಿ, ಕಾನ್ಸ್ಟಿಟ್ಯೂಷನ್ ಅಂದ್ರೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳನ್ನ ತೆಗೆದುಕೊಂಡಿದ್ದೀವಿ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಹಿಟ್ಲರು 1933 ನಲ್ಲಿ ಅಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳನ್ನ ಹೇರಿರ್ತಾನೆ. ಹೀಗಿದ್ದಾಗ ನಾವು ಸಹಿತ ನಮ್ಮ ಸಂವಿಧಾನದಲ್ಲಿಯೂ ಸಹಿತ ಏನ್ ಮಾಡ್ಬೇಕು, ನಾವು ಆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳನ್ನ ತೆಗೆದುಕೊಳ್ಬೇಕು ಅಂತಂದಾಗ ಇಲ್ಲಿ ದಾಸ್ ಅವರು ಹೇಳ್ತಾರೆ, ಇಲ್ಲಪ್ಪ, ಒಂದ್ ವೇಳೆ ಇಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳನ್ನ ಕೊಟ್ಟು ಬಿಟ್ರೆ ರಾಷ್ಟ್ರಪತಿ ಅಂತಕ್ಕಂಥವನು, ಪ್ರೆಸಿಡೆಂಟ್ ಅಂತಕ್ಕಂಥವನು ತುಂಬಾ ಸರ್ವಾಧಿಕಾರಿ ಆಗ್ತಾನ್ರಿ. ಇಲ್ಲಿ ಸರ್ವಾಧಿಕಾರಿ ಆಗ್ತಾನೆ, ಅವನು ಅಧಿಕಾರದ ದುರುಪಯೋಗವನ್ನು ಪಡ್ಕೊಳ್ತಾನೆ. ಆ ಉದ್ದೇಶಕ್ಕೋಸ್ಕರ ಬೇಡ, ಯಾವುದೇ ಕಾರಣಕ್ಕೂ ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ನಾವು ಹಾಕೋದು ಬೇಡ ಅಂತೇಳಿ ದಾಸ್ ಅವರು ಕೂಡ ಅಲ್ಲಿ ಏನ್ ಮಾಡ್ತಾರೆ, ವಾದಗಳನ್ನ ಮಾಡ್ತಾರೆ. ದಾಸ್ ಅವರು ಕೂಡ ಆರ್ಗ್ಯುಮೆಂಟ್ ಗಳನ್ನ ಮಾಡ್ತಾರೆ. ಹೀಗಿದ್ದಾಗ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಅಂತೇಳಿ ಮಾತಾಡ್ತೇವೆ ನಾವು, ಅವರು ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ಯಾವ ರೀತಿಯಾಗಿ ನಮ್ಮ ಸಂವಿಧಾನವನ್ನು ನಾವು ಕಟ್ತಾ ಇದ್ದೇವಲ್ಲ ಇವಾಗ, ಜರ್ಮನಿಯಲ್ಲಿ ಯಾವ ರೀತಿಯಾಗಿ ಹಿಟ್ಲರ್ ದುರುಪಯೋಗ ಪಡಿಸ್ಕೊಂಡಿದ್ದಾನಲ್ಲ ತುರ್ತು ಪರಿಸ್ಥಿತಿಯನ್ನ, ಆ ರೀತಿ ನಮ್ಮ ಭಾರತದಲ್ಲಿ ನಾನು ಆ ತುರ್ತು ಪರಿಸ್ಥಿತಿಯನ್ನ ದುರುಪಯೋಗ ಆಗ್ಲಿಕ್ಕೆ ಬಿಡುವುದಿಲ್ಲ. ಆ ತುರ್ತು ಪರಿಸ್ಥಿತಿಯನ್ನ ಸಾರ್ಥಕ ಮಾಡುವಂತ ಕೆಲಸ ನಾನು ಮಾಡ್ತೇನೆ. ಅದೇ ರೀತಿಯಾಗಿ ಅಲ್ಲಿ ಯಾವುದೇ ರೀತಿಯಾಗಿ ಜರ್ಮನಿಯಲ್ಲಿ ಇರ್ತಕ್ಕಂಥ ಸರ್ವಾಧಿಕಾರತ್ವ ವ್ಯವಸ್ಥೆಯನ್ನು ನಾನು ಇಲ್ಲಿ ನನ್ನ ದೇಶದಲ್ಲಿ ರೂಪಿಸ್ಲಿಕ್ಕೆ ಕೊಡೋದಿಲ್ಲ ಅಂತೇಳಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ, ಆ ತುರ್ತು ಪರಿಸ್ಥಿತಿಯನ್ನ ನಮ್ಮ ಒಂದು ಸಂವಿಧಾನಕ್ಕೆ ಹೇರ್ತಕ್ಕಂಥ ಕೆಲಸ ಮಾಡ್ತಾರೆ. ಸಂವಿಧಾನಕ್ಕೆ ಅಂದ್ರೆ ಸಂವಿಧಾನದಲ್ಲಿ ಅಳವಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಹಾಗಾದ್ರೆ ಅರ್ಥ ಮಾಡ್ಕೊಂಡಿರಲ್ಲ, ಇದರ ಒಂದು ಹಿಸ್ಟ್ರಿ ನಿಮ್ಗೆ ಅರ್ಥ ಆಯ್ತಲ್ಲ. ಹಾಗಾದ್ರೆ ಯಾವ ರೀತಿಯಾಗಿ ನಾವು ಜರ್ಮನಿಯಿಂದ ತೆಗೆದುಕೊಂಡಿವಿ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಯಾವ ರೀತಿಯಾಗಿ ಡಿಬೇಟ್ ಆಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಫಲದ ಒಂದು ಅಂದ್ರೆ ಅವರ ಒಂದು ಶ್ರಮದ ಫಲವಾಗಿ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಆ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದನ್ನು ನಾವು ಅಂದ್ರೆ ನಮ್ಮಲ್ಲಿ ಏನ್ ಮಾಡಲಾಗಿದೆ, ತುರ್ತು ಪರಿಸ್ಥಿತಿ ಒಂದ್ ವೇಳೆ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಗೊತ್ತಾಯ್ತು ಅಂತ ತಿಳ್ಕೊಳ್ಳಪ್ಪ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಒಳಗಡೆ ಚರ್ಚೆ ಆಗ್ತದ. ತುರ್ತು ಪರಿಸ್ಥಿತಿ ದುರುಪಯೋಗ ಆಗ್ತಾ ಇದೆಯಪ್ಪ, ಇವಾಗ ಹಿಟ್ಲರ್ ನಾಜಿವಾದ ಅವರನ್ನ ದಂಡುಕೋರರು ಅಂತೇಳಿ ಕರಿತೀವಿ ನಾವು, ಅವರು ದುರುಪಯೋಗನ ಪಡಿಸ್ಕೊಂಡ್ರು. ಆದ್ರೆ ನಮ್ಮ ದೇಶದಲ್ಲಿ ಕೂಡ ಅಂತ ದುರುಪಯೋಗ ಆಗ್ಬಹುದು ಅಂತೇಳಿ ರಾಷ್ಟ್ರಪತಿಗಳು ದುರುಪಯೋಗ ಪಡಿಸ್ಕೋಬಹುದು ಅಂತೇಳಿ ಹೇಳಿದ್ರು. ಇಲ್ಲಿ ಕ್ಯಾಬಿನೆಟ್ ಕಮಿಟಿಯ ಆಧಾರದ ಮೇಲೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಓಕೆ, ಆದ್ರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇಲ್ಲಿ ಯಾವುದೇ ಕಾರಣಕ್ಕೂ ತುರ್ತು ಪರಿಸ್ಥಿತಿ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಏನಾದ್ರು ಅಂಶಗಳು ಬೆಳಕಿಗೆ ಬಂದ್ರೆ ಅದನ್ನ ಏನ್ ಮಾಡ್ಬೋದು, ನಾವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೋದಲ್ಲಪ್ಪ. ಸಂವಿಧಾನ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕವಾಗಿ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನ ನಾವು ಹಿಡಿತದಲ್ಲಿ ಇಟ್ಕೋಬಹುದು. ಅದು ದೇಶದ ಐಕ್ಯತೆ, ಸಮಗ್ರತೆ, ಆಮೇಲೆ ಭಾವೈಕ್ಯತೆ ಜೊತೆಗೆ ಸಂವಿಧಾನದ ವಿರೋಧಿ ಏನಾದ್ರೂ ಆಗಿತ್ತು ಅಂತ ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟಿಗೆ ಸಹಿತ ಹೋಗ್ಬೋದು. ಜುಡಿಷಿಯಲ್ ರಿವ್ಯೂಗೆ ಒಳಪಡ್ತದ, ನ್ಯಾಯಾಂಗ ವಿಮರ್ಶೆಗೆ ಒಳಪಡ್ತದ, ನ್ಯಾಯಾಂಗದ ಪುನರ್ ಪರಿಶೀಲನೆಗೆ ಒಳಪಡ್ತದ. ಇದಕ್ಕೆ ಸಂಬಂಧಪಟ್ಟಂತೆ ಮಿನರ್ವಾ ಮಿಲ್ಸ್ ಕೇಸ್ನಲ್ಲಿಯೂ ಸಹಿತ
ಮಿನರ್ವಾ ಮಿಲ್ಸ್ ಕೇಸ್ನಲ್ಲಿಯೂ ಸಹಿತ ತುರ್ತು ಪರಿಸ್ಥಿತಿ ನ್ಯಾಯಾಂಗ ವಿಮರ್ಶೆಗೆ ಒಳಪಡುತ್ತದ ಅಂತ ಹೇಳಲಾಗಿದೆ. ಅರ್ಥ ಮಾಡ್ಕೊಳ್ರಿ. ಇಂದಿರಾ ನಾರಾಯಣ್ ಪ್ರಕರಣದಲ್ಲಿಯೂ ಸಹಿತ ಭಾರತ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಲಾಗಿದೆ, ಮೂಲ ಸಂವಿಧಾನ ಅಂತ ಹೇಳಲಾಗಿದೆ, ಮೂಲ ರೂಪರೇಷೆಗಳ ಧಕ್ಕೆ ಬರಬಾರ್ದು ಅಂತ ಹೇಳಲಾಗಿದೆ ಇಂದಿರಾ ನಾರಾಯಣ್ ಪ್ರಕರಣದಲ್ಲಿ 1975. ಇವೆಲ್ಲವುಗಳನ್ನು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಚರ್ಚೆ ಆದಾಗ ದುರುಪಯೋಗ ಆಗುವುದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅಂಶಗಳನ್ನು ನಾನು ಸೇರಿಸ್ತೀನಿ ಅಂತೇಳಿ BR ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ, ಇದಕ್ಕೆ ಏನ್ ಬೆಲೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ, ಇದನ್ನ ಅಳವಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇಷ್ಟ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಈ ಅಂಶ ಕೂಡ ನಿಮ್ಗೆ ಕ್ಲಿಯರ್ ಆಯ್ತು ಅಂತೇಳಿ ಭಾವಿಸ್ತೇನೆ ನಾನು. ಇಲ್ಲಿ ಮುಖ್ಯವಾಗಿ ನೋಡ್ರಿ, ಇನ್ನೂ ಕೆಲವೊಂದಿಷ್ಟು ಅಂಶಗಳನ್ನು ತಿಳ್ಕೊಳ್ಬೇಕು ನೀವು, ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಸರ್, ಇಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ನೀವು ಅಂತ ಕೇಳಿದಾಗ, ಯಾವ್ಯಾವ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದಪ್ಪ? ಓಕೆ, ಇಲ್ಲಿ ನೋಡ್ರಿ, ತುರ್ತು ಪರಿಸ್ಥಿತಿ ಘೋಷಣೆ ಇಲ್ಲಿ ನಾ ಬರೆಯುವಂತ ಸಂದರ್ಭದಲ್ಲಿ ನೀವು ನೋಟ್ ಡೌನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗ ಆಗಿದ್ದಾಗ ನೀವು ನೋಟ್ಸ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಬೇಕು, ನೋಟ್ ಡೌನ್ ಮಾಡ್ಕೊಳ್ರಿ. ಯಾಕಂದ್ರೆ ನಾ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೂಡ ನೀವು ನೋಟ್ಸ್ ಮೇಕಿಂಗ್ ಮಾಡ್ಕೋಬಹುದು, ನೋಟ್ಸ್ ಅನ್ನ ನೀವು ರಚನೆ ಮಾಡ್ಕೊಳ್ಬಹುದು. ಈ ತುರ್ತು ಪರಿಸ್ಥಿತಿ ಘೋಷಣೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದನೇ ಪಾಯಿಂಟ್ ಏನಂದ್ರೆ, ಇಲ್ಲಿ ದೇಶದ ಒಂದು ಐಕ್ಯತೆ, ದೇಶದ ಐಕ್ಯತೆ, ಸಮಗ್ರತೆ, ದೇಶದ ಐಕ್ಯತೆ, ಸಮಗ್ರತೆ, ಸಾರ್ವಭೌಮತ್ವ, ಇಟ್ ಮೀನ್ಸ್ ಪರಮಾಧಿಕಾರ, ಅದನ್ನ ಸಾವರ್ನಿಟಿ ಅಂತ ಕರಿತೇವೆ. ಸಾರ್ವಭೌಮತ್ವ, ಸಾರ್ವಭೌಮತ್ವ, ಸಂವಿಧಾನವನ್ನು ಬಿಡುವಂಗಿಲ್ಲ ನಾವು, ಸಂವಿಧಾನ. ಓಕೆ, ಇಲ್ಲಿ ದೇಶದ ಐಕ್ಯತೆ ಆಗಿರ್ಬೋದು, ದೇಶದ ಸಮಗ್ರತೆ ಆಗಿರ್ಬೋದು, ದೇಶದ ಒಂದು ಸಾರ್ವಭೌಮತ್ವ ಆಗಿರ್ಬೋದು, ಅಥವಾ ದೇಶದ ಒಂದು ಸಂವಿಧಾನಕ್ಕೆ ಏನಾದ್ರು ಧಕ್ಕೆ ಬಂತು ಅಂತ ಹೇಳಿದ್ರೆ, ದೇಶದ ಸಂವಿಧಾನ ಧಕ್ಕೆ ಬಂದ್ರೆ ನಾವು ತುರ್ತು ಪರಿಸ್ಥಿತಿಯನ್ನು ಹಾಕಲೇಬೇಕು. ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾರೆ. ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳನ್ನ ಅವಾಗ ಏನ್ ಮಾಡ್ತಾರೆ, ತಮ್ಮ ಬತ್ತಳಿಕೆಯಲ್ಲಿ ಇರ್ತಕ್ಕಂಥ ಬಾಣದ ಮುಖಾಂತರ ಪ್ರಯೋಗ ಮಾಡ್ತಾರೆ. ಯಾಕಂತ ಹೇಳಿದ್ರೆ ದೇಶಕ್ಕೆ ಅತ್ಯಂತ ಅವಶ್ಯಕತೆ ಅದು ತುರ್ತು ಪರಿಸ್ಥಿತಿ ಆಗಿನ ಸಂದರ್ಭದಲ್ಲಿ. ಸರ್, ಯಾಕೆ ಅವಶ್ಯಕತೆ ಅಂತ ಹೇಳ್ತಾ ಇದ್ರಿ ಸರ್ ನೀವು? ಇಲ್ಲಿ ನೋಡಪ್ಪ, ಇಲ್ಲಿ ಒಂದ್ ಅಂಶ ತಿಳ್ಕೊಳ್ಳಿ ನೀನು. ಯಾಕಂತ ಹೇಳಿದ್ರೆ ಒಂದೊಂದು ಪದದ ಅರ್ಥವನ್ನು ನೀ ತಿಳ್ಕೊಂಡಾಗ ಸಂವಿಧಾನ ಅರ್ಥ ಮಾಡ್ಕೊಳ್ತೀಯ. ಇಲ್ಲಿ ಸಾರ್ವಭೌಮತ್ವ ಅಂದ್ರೆ ಏನ್ರಿ? ಇದಕ್ಕೆ ನಾವು ಸಾವರ್ನಿಟಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ಸಾವರ್ನಿಟಿ ಅಂತ ಹೇಳಿ ಕರಿತೀವಿ, ಸಾವರ್ನಿಟಿ ಅಂತ ಹೇಳಿ ಕರಿತೀವಿ. ಜೊತೆಗೆ ಪರಮಾಧಿಕಾರ ಅಂತ ಹೇಳಿ ಕರಿತೀವಿ, ಇದಕ್ಕೆ ನಾವು ಪರಮಾಧಿಕಾರ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಸಾವರ್ನಿಟಿಗೆ ಸಂಬಂಧಪಟ್ಟಂತೆ ಇವೆಲ್ಲ ಬಿಡು, ದೇಶದ ಐಕ್ಯತೆ ಬಿಡು, ಸಮಗ್ರತೆ ಬಿಡು, ಸಂವಿಧಾನ ಬಿಡು, ಇದು ಅರ್ಥ ಆಗತ್ತೆ ನಿನಗೆ. ಸಂವಿಧಾನ ಏನಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ದೋಷಗಳು ಉಂಟಾದ್ರೆ ನಾವು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು, ಅದು ಅರ್ಥ ಆಗುತ್ತೆ ನಿನಗೆ. ಇಲ್ಲಿ ಸಾವರ್ನಿಟಿ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ನೋಡಪ್ಪ, ಬಿಫೋರ್ ಇಂಡಿಪೆಂಡೆಂಟ್ ನಾವ್ ಏನ್ ಮಾಡಿದ್ವಿ, 1947 ಹಿಂದ್ಗಡೆ ಏನಾಗಿತ್ತು, ನಮ್ಮ ದೇಶ ಅಂತಕ್ಕಂಥದ್ದು, ಇಂಡಿಯಾ ಅಂತಕ್ಕಂಥದ್ದು ಏನಾಗಿದ್ದಪ್ಪ, ಇದನ್ನ ಇಂಡಿಯಾ ಅಂತಕ್ಕಂಥದ್ದನ್ನ ಹಲವಾರು ರಾಷ್ಟ್ರದವರು ಶೋಷಣೆಗೆ ಒಳಪಡಿಸಿದಾರ. ಒಪ್ಕೊಳ್ತೇ ಇದನ್ನೇನು? ಇಲ್ಲಿ ಫ್ರೆಂಚರು ಆಳ್ವಿಕೆ ನಡೆಸಿದ್ರು, ಬ್ರಿಟಿಷರು ಆಳ್ವಿಕೆ ನಡೆಸಿದ್ರು, ಅನೇಕ ರೀತಿಯಾಗಿರ್ತಕ್ಕಂಥ ರಾಜ ಮನೆತನಗಳು ಕೂಡ ಆಳ್ವಿಕೆಯನ್ನು ನಡೆಸೋದ್ರು. ಆದ್ರೆ ಅಲ್ಲಿ ಒಂದ್ ಅರ್ಥ ಮಾಡ್ಕೊಡ್ರಿ, ಯಾವುದೇ ಒಂದು ಭೂ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಆಗಿನ ಸಂದರ್ಭದಲ್ಲಿ ಯಾರಾದ್ರೂ ಬಂದಿಲ್ಲಿ ಆಕ್ರಮಣ ಮಾಡ್ಕೊಳ್ಬಹುದು, ಯಾರಾದ್ರೂ ಬಂದಿಲ್ಲಿ ಏನ್ ಮಾಡ್ಬೋದು, ಈ ಪ್ಲೇಸ್ ನನ್ನ ತೆಗೆದುಕೊಳ್ಬಹುದು, ಇಂಡಿಯಾವನ್ನ ತೆಗೆದುಕೊಳ್ಬಹುದು. ಇಂಡಿಯಾವನ್ನ ಏನ್ ಮಾಡ್ಬೇಕಾಗಿತ್ತು, ತನ್ನ ಒಂದು ಕಂಟ್ರೋಲ್ಗೆ ತೆಗೆದುಕೊಳ್ಬಹುದಾಗಿತ್ತು ಆವಾಗಿನ ಸಂದರ್ಭದಲ್ಲಿ. ನಾನು ಇವಾಗ ಹೇಳ್ತಾ ಇಲ್ಲ, ಸಂವಿಧಾನ ರಚನೆ ಆದ್ಮೇಲೆ ಹೇಳ್ತಾ ಇಲ್ಲಪ್ಪ, ಅವಾಗಿನ ಸಂದರ್ಭದಲ್ಲಿ ಅವಾಗ ಈ ರೀತಿ ಕ್ರಿಟಿಕಲ್ ಸಿಚುವೇಶನ್ ಇತ್ತು. ಅವಾಗ ನಮ್ಮ ಸಾವರ್ನಿಟಿ ಇರಲಿಲ್ಲ ನಮ್ಮ ಕಡೆ. ಅರ್ಥ ಮಾಡ್ಕೊಳ್ರಿ, ನಾವು ಸಾರ್ವಭೌಮರಾಗಿರ್ಲಿಲ್ಲ. ಇಟ್ ಮೀನ್ಸ್ ನಾವು ಅಂದ್ರೆ ಸಾರ್ವಭೌಮತ್ವ ಅಂತ ಹೇಳಿದ್ರೆ ಒಂದು ದೇಶ ಆಂತರಿಕವಾಗಿ ಆಗಿರ್ಬೋದು, ಬಾಹ್ಯವಾಗಿ ಆಗಿರ್ಬೋದು, ಯಾವುದೇ ಒಂದು ದೇಶದ ಹಿಡಿತಕ್ಕೆ ಒಳಪಟ್ಟಿಲ್ಲ. ನಾವು ಏನ್ ಮಾಡಿದೀವಿ, ನಮ್ಮದೇ ಆಗಿರ್ತಕ್ಕಂಥ ಒಂದು ಅಲಿಪ್ತ ನೀತಿಯನ್ನು ಅಳವಡಿಸ್ಕೊಂಡಿದ್ದೀವಿ, ನಮ್ಮದೇ ಆಗಿರ್ತಕ್ಕಂಥ ಒಂದು ಫಾರಿನ್ ಪಾಲಿಸಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಾವು ವಿಶ್ವದಲ್ಲಿಯೇ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರಗಳೇನದಾವಲ್ಲ, ಉದಾಹರಣೆಗೆ ಇಲ್ಲಿ ನೋಡ್ರಿ, ರಷ್ಯಾ ಆಗಿರ್ಬೋದು, ಓಕೆ, USA ಆಗಿರ್ಬೋದು, ಇವು
ಸಪರೇಟ್ ಆಗಿರ್ತಕ್ಕಂಥ ಬನಗಳನ್ನ ಕಟ್ಕೊಂಡಿದ್ದಾವೆ. ಸಪರೇಟ್ ಆಗಿರ್ತಕ್ಕಂಥ ಬನಗಳನ್ನ ಕಟ್ಕೊಂಡಿದ್ದಾವೆ. ಫಾರ್ ಎಕ್ಸಾಂಪಲ್ USA ನ್ಯಾಟೋ ಅಂತಕ್ಕಂಥ ಬನವನ್ನು ಕಟ್ಕೊಂಡಿದೆ. ರಷ್ಯಾ ಅಂತಕ್ಕಂಥದ್ದು ವಾರ್ಸಾ ಫ್ಯಾಕ್ಟ್ ಅಂತಕ್ಕಂಥದ್ದನ್ನು ಮಾಡ್ಕೊಂಡಿತ್ತು. ಆದರೆ ಭಾರತ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬನಕ್ಕೂ ಸೇರಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಬನಕ್ಕೂ ಸೇರಿಲ್ಲ. ಅಂದ್ರೆ ಏನ್ರಿ ಇಲ್ಲಿ ನಮ್ಮ ಒಂದು ಪರಮಾಧಿಕಾರತ್ವ, ನಮ್ಮ ಒಂದು ಸಾರ್ವಭೌಮತ್ವಕತೆಯನ್ನು ನಾವು ಯಾವುದೇ ರಾಷ್ಟ್ರಕ್ಕೂ ಬಿಟ್ಟು ಕೊಟ್ಟಿಲ್ಲ. ಇಲ್ಲಿ ಧಕ್ಕೆ ಆಗ್ತದ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾದವರು ಅಥವಾ US ದವರು ಬಲಿಷ್ಠ ರಾಷ್ಟ್ರಗಳದಾವ ಅಂತೇಳಿ ಇಂಡಿಯಾ ಮೇಲೆ ಏನಾದ್ರೂ ಇಲ್ಲಿ ಬಲ ಪ್ರಯೋಗವನ್ನು ಮಾಡೋದ್ರ ಮೂಲಕವಾಗಿ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಸ್ತಕ್ಷೇಪವನ್ನು ಏನಾದ್ರೂ ಮಾಡಕತ್ರ ನಾವು ಏನ್ ಮಾಡಬಹುದು, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಅದ್ರ ಜೊತೆಗೆ ಇಲ್ಲಿ ಪಾಕಿಸ್ತಾನ ಅಂತಕ್ಕಂಥದ್ದು ಏನಂದ್ರೆ ಇಲ್ಲಿ ಜಮ್ಮು ಕಾಶ್ಮೀರದ ಮೇಲೆ ಏನಾದ್ರೂ ದಾಳಿ ಮಾಡಿ ಈ ಪ್ರದೇಶವನ್ನ ತನ್ನ ಹತೋಟಿಗೆ ಪಡೆದುಕೊಳ್ಬೇಕಂತ ಹೇಳಿ ಏನಾದ್ರೂ ತೀರ್ಮಾನವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ. ಅರ್ಥ ಮಾಡ್ಕೊಳ್ರಿ, ನಮ್ಮ ಪರಮಾಧಿಕಾರಕ್ಕೆ ಧಕ್ಕೆ. ಅರ್ಥ ಮಾಡ್ಕೊಳ್ರಿ. ಚೈನಾ ಏನಾದ್ರೂ ಅರುಣಾಚಲ್ ಪ್ರದೇಶದ ಭಾಗವನ್ನ ವಶಪಡಿಸಿಕೊಳ್ಳಿಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ ಅದು ಕೂಡ ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ, ಅದು ಕೂಡ ನಮ್ಮ ಪರಮಾಧಿಕಾರತ್ವಕ್ಕೆ ಧಕ್ಕೆ. ಈ ರೀತಿ ಸಿಚುವೇಶನ್ ಇದ್ದಾಗ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಯಾಕೆ ಘೋಷಣೆ ಮಾಡ್ಬೋದಪ್ಪ? ಇಲ್ಲಿ ದೇಶದ ಐಕ್ಯತೆ, ದೇಶದ ಸಮಗ್ರತೆ, ದೇಶದ ಸಾರ್ವಭೌಮತ್ವ, ಸಂವಿಧಾನಕ್ಕೆ ಏನಾದ್ರು ಧಕ್ಕೆ ಬಂದಾಗ ಎಮರ್ಜೆನ್ಸಿಗಳನ್ನ ಹೇರಬಹುದು. ಯಾರು ಹೇರಬಹುದ್ರಿ? ರಾಷ್ಟ್ರಪತಿ ಹೇರಬಹುದು. ಅರ್ಥ ಮಾಡ್ಕೊಡ್ರಿ. ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರಿಟಿ ಆಗ್ಬೇಕು. ಅದ್ರ ಜೊತೆಗೆ ಇದನ್ನ ನೋಟ್ ಡೌನ್ ಮಾಡ್ಕೊಡ್ರಿ. ಇನ್ನೊಂದು ಅಂಶ ಹೇಳ್ಕೊಡ್ತೇನೆ ನಿಮ್ಗ, ಇದನ್ನ ಎರೈಸ್ ಮಾಡ್ತೇನೆ ಇವಾಗ. ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಂಯುಕ್ತ ವ್ಯವಸ್ಥೆ ಅಂತ ಹೇಳಿ ನಾನು ಮಾತಾಡಿದೆ. ಯಾಕಂತ ಹೇಳಿದ್ರೆ ನಿಮಗೆ ಈ ಪದಗಳನ್ನ ಹೇಳ್ತಾ ಇದ್ದೇನಲ್ಲ ನಾನು, ಈ ಪದಗಳ ಬಗ್ಗೆ ಈಗಾಗಲೇ ನಾನು ಸಂಯುಕ್ತ ವ್ಯವಸ್ಥೆ ಅಂದ್ರೆ ಏನು, ಏಕಾತ್ಮಕ ವ್ಯವಸ್ಥೆ ಅಂದ್ರೆ ಏನು, ಅದರಲ್ಲಿ ಇರ್ತಕ್ಕಂಥ ಅಂಶಗಳೇನು, ಅದೆಲ್ಲದ್ರ ಬಗ್ಗೆ ಕೂಡ ನಿಮ್ಗೆ ಏನ್ ಮಾಡಿದ್ದೇನೆ, ಕ್ಲಾಸ್ ಅಂತ ತೆಗೆದುಕೊಂಡಿದ್ದೇನೆ. ಅವುಗಳ ಫೀಚರ್ಸ್ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟಿದ್ದೇನೆ. ನಿಮ್ಗೆ ಸಂಯುಕ್ತ ವ್ಯವಸ್ಥೆ ಅಂದ ತಕ್ಷಣ ನೀವು ಕನ್ಫ್ಯೂಸ್ ಆಗಬಾರ್ದು. ಅರ್ಥ ಮಾಡ್ಕೊಳ್ರಿ. ಈಗ ಸಂಯುಕ್ತ ವ್ಯವಸ್ಥೆ ಇರ್ತಕ್ಕಂಥದ್ದು ಏನಾಗುತ್ತೆ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಏಕಾತ್ಮಕ ವ್ಯವಸ್ಥೆಯಾಗಿ ಬದಲಾವಣೆ ಆಗ್ತದ. ಏಕಾತ್ಮಕ ವ್ಯವಸ್ಥೆ ಸರ್ ಏನ್ ಸರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್ ಇದು ನೀವು ಹೇಳ್ತಕ್ಕಂಥದ್ದು ಅಂತ ಕೇಳಿದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಸಂಯುಕ್ತ ವ್ಯವಸ್ಥೆ ಅಂತಕ್ಕಂಥದ್ದು ಏನಾಗಿರ್ತದಪ್ಪ, ಇಲ್ಲಿ ಸಂಯುಕ್ತ ವ್ಯವಸ್ಥೆ ಒಳಗಡೆ ಪವರ್ ಅಂತಕ್ಕಂಥದ್ದು ಏನಾಗಿರ್ತದ, ಇಲ್ಲಿ ಪವರ್ ಡಿವೈಡ್ ಆಗಿರ್ತದ. ಈ ಕಡೆ ಸೆಂಟ್ರಲ್ ನಡುವೆ ಸ್ಟೇಟ್ ನಡುವೆ ಡಿವೈಡ್ ಆಗಿರ್ತದ. ಇಲ್ಲಿ ಏಕಾತ್ಮಕತೆ ಅಂತ ಹೇಳಿದ್ರೆ ಓನ್ಲಿ ಇಲ್ಲಿ ಸೆಂಟ್ರಲ್ ಅಂತಕ್ಕಂಥದ್ದು ಅಷ್ಟೇ ಪವರ್ ಹೊಂದಿರ್ತದ. ಯಾವುದೇ ರೀತಿಯಾಗಿರ್ತಕ್ಕಂಥ ಡಿವೈಡ್ನೆಸ್ ಇರುವುದಿಲ್ಲ, ಇಲ್ಲಿ ಪವರ್ ಹೊಂದಿರ್ತದ. ಹಾಗಾದ್ರೆ ಇಲ್ಲಿ ಸಂಯುಕ್ತ ವ್ಯವಸ್ಥೆಯಲ್ಲಿ ಏನಾಗಿರ್ತದ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ನಮ್ಮ ದೇಶದಲ್ಲಿ ಏನಾದ್ರೂ ತುರ್ತು ಪರಿಸ್ಥಿತಿ ಘೋಷಣೆ ಆದ್ರೆ ನಮ್ದು ಫೆಡರಲ್ ಸ್ಟ್ರಕ್ಚರ್ ಏನದಲ್ಲಪ್ಪ, ಆಕ್ಚುಲಿ ಫೆಡರಲ್ ಸ್ಟ್ರಕ್ಚರ್ ಇಲ್ಲ ನಮ್ದು. ನಾವು ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಾಗಿದೆ ಅಂತ ಹೇಳಿದ್ರೆ, ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಫೆಡರಲ್ ಸಂಬಂಧಪಟ್ಟಂತೆ KCVR ಅವರು ಕೂಡ ಒಂದು ಮಾತು ಹೇಳ್ತಾರೆ. ಅರ್ಥ ಮಾಡ್ಕೊಡ್ರಿ, ಇದು ಇಂಪಾರ್ಟೆಂಟ್. ಕ್ವಾಸಿ ಫೆಡರಲ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತಾರೆ ಅವರು. ಇಂಡಿಯಾ ಆಸ್ ಅ ಕ್ವಾಸಿ ಫೆಡರಲ್ ಅಂದ್ರೆ ಏನ್ರಿ, ಅರೆ ಸಂಯುಕ್ತವನ್ನು ಒಳಗೊಂಡಿದೆ. ಭಾರತ ಏನು ಅರೆ ಸಂಯುಕ್ತ ವ್ಯವಸ್ಥೆಯನ್ನು ಒಳಗೊಂಡಿದೆ. ಹಾಗಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಇಂಡಿಯಾ ಆಸ್ ಅ ಇನ್ಡಿಸ್ಟ್ರಿಕ್ಟಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟಬಲ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಇವೆಲ್ಲ ಪದಗಳು ಇಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗ್ತದ. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸಂಯುಕ್ತ ವ್ಯವಸ್ಥೆ ಅಂತ ಏನಿತ್ತಲ್ರಿ, ಪವರ್ ಅಂತಕ್ಕಂಥದ್ದು ಸ್ಟೇಟ್ ಮತ್ತು ಸೆಂಟ್ರಲ್ ನಡುವೆ ಏನ್ ಡಿವೈಡ್ ಆಗ್ತಿತ್ತಲ್ಲ ಅದು ಹೋಗ್ಬಿಡ್ತದ, ಅದು ಹೋಗ್ತದ ರೀ. ಪವರ್ ಅಂತಕ್ಕಂಥದ್ದು ಯಾರ ಕಡೆ ಬರ್ತದ ಅಂತ ಹೇಳಿದ್ರೆ ಇಲ್ಲಿ ಯೂನಿಟರಿ ಮೀನ್ಸ್ ಏಕಾತ್ಮಕತೆ. ಏಕಾತ್ಮಕತೆ ಅಂದ್ರೆ ಏನ್ರಿ, ಇಲ್ಲಿ ಒಬ್ಬಂಟಿಯಾಗಿರುವುದು. ಯಾರು ಒಬ್ಬಂಟಿಯಾಗಿರ್ತಾರೆ ಇಲ್ಲಿ? ಕೇಂದ್ರ ಒಬ್ಬಂಟಿಯಾಗಿರ್ತದ. ಪವರ್ ಅಂತಕ್ಕಂಥದ್ದು ಅತಿ ಹೆಚ್ಚು ಪವರ್ ಅನ್ನ ಈ ಒಂದು ಕೇಂದ್ರ ಸರ್ಕಾರ ಪಡ್ಕೊಳ್ತದ. ಯಾಕಂತ ಹೇಳಿದ್ರೆ ಇದ್ರ ಒಳಾರ್ಥ ಬೇರೆ ಇರ್ತದ. ರಾಷ್ಟ್ರಪತಿ ಘೋಷಣೆ ಮಾಡಿದ್ರು ಸಹಿತ ನಮ್ಮ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರದ ಅಣತಿಯಂತೆ ಕೂಡ ರಾಷ್ಟ್ರಪತಿ ಕೆಲಸ ಮಾಡ್ತಾರೆ. ಅದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ನಿದರ್ಶನಗಳದಾವೆ. ಇತಿಹಾಸವನ್ನು ತೆಗೆದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ನೀವು
ಫೆಡರಲ್ ಅಂತಕ್ಕಂಥದ್ದು ಹೋಗ್ತದಪ್ಪ, ಪ್ರಶ್ನೆ ಕೇಳ್ಬೋದು. ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಪ್ರಶ್ನೆ ಕೊಟ್ಟು ನಿಮ್ಗ ಅಲ್ಲಿ ಕೇಳ್ಬೋದು. ಸಂಯುಕ್ತ ವ್ಯವಸ್ಥೆ ಇದ್ದಿದ್ದು ಏಕಾತ್ಮಕ ವ್ಯವಸ್ಥೆಯಾಗಿ ಬದಲಾವಣೆ ಆಗ್ತದ, ಸಂಯುಕ್ತ ವ್ಯವಸ್ಥೆ ಅಷ್ಟೇ ಇರ್ತದ, ಈ ಮೇಲಿನ ಯಾವುದೂ ಅಲ್ಲ, ಈ ಏಕಾತ್ಮಕ ವ್ಯವಸ್ಥೆಯನ್ನು ಹೊಂದಿರ್ತದ, ಈ ರೀತಿ ಪ್ರಶ್ನೆ ಕೇಳಿದ ನಿಮ್ಗ ಸರಿಯಾದ ಉತ್ತರ ಗುರುತಿಸಬೇಕಾಗಿತ್ತು ಅಂತ ಹೇಳಿದ್ರೆ ನೀವು ಸಂಯುಕ್ತ ವ್ಯವಸ್ಥೆ ಹೋಗ್ತದ, ಈ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಏಕಾತ್ಮಕ ವ್ಯವಸ್ಥೆ ಬರ್ತದ. ಅಂದ್ರೆ ಇಲ್ಲಿ ಏನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇಸ್ ಅ ಪವರ್ಫುಲ್. ಸೆಂಟ್ರಲ್ ಗೌರ್ಮೆಂಟ್ ಏನಾಗುತ್ತೆ, ಅತಿ ಹೆಚ್ಚು ಪವರ್ ಆಗ್ತದ, ಅತಿ ಹೆಚ್ಚು ಪವರ್ಫುಲ್ ಅನ್ನು ಪಡ್ಕೊಳ್ತದ. ಓಕೆ, ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟ ನೀವು ನೋಟ್ ಡೌನ್ ಮಾಡ್ಕೊಡಿ. ಇದರಲ್ಲಿ 2 ವಿಷಯ ಅರ್ಥ ಮಾಡ್ಕೊಳ್ಬೇಕು ನೀವು. ಹಾಗಾದ್ರೆ ಇನ್ನೂ ಒಂದು ವಿಷಯ ಇದೆ, ಇದನ್ನ ಎರೈಸ್ ಮಾಡ್ತೇನೆ, ನೋಟ್ ಡೌನ್ ಮಾಡ್ಕೊಳ್ರಿ. ಮೂರನೇದೇನಂದ್ರ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಇದನ್ನ ಇಡೀ ಭಾರತದಾದ್ಯಂತ ಘೋಷಿಸಬಹುದು, ಇಡೀ ಭಾರತದಾದ್ಯಂತ ಅಥವಾ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಘೋಷಿಸಬಹುದು. ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಘೋಷಿಸಬಹುದು. ಘೋಷಿಸುವಿಕೆ ಸರ್ ಏನ್ ಸರ್ ಇದು, ನಾನು ಇದು ಕೂಡ ನೀವು ಹೇಳಿದ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹೇಳ್ಕೊಡ್ತೇನೆ. ತುರ್ತು ಪರಿಸ್ಥಿತಿಗಳನ್ನ ಘೋಷಿಸ್ತಕ್ಕಂಥ ಪವರ್ ನಮ್ಮ ಪ್ರೆಸಿಡೆಂಟ್ಗೆ ನೀಡಲಾಗಿದೆ. ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇಡೀ ಆಲ್ ಓವರ್ ಇಂಡಿಯಾ ಘೋಷಣೆ ಮಾಡಬಹುದು, ಅಥವಾ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶಕ್ಕೆ ರಾಷ್ಟ್ರಪತಿಗಳು ಘೋಷಿಸಬಹುದು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡಪ್ಪ, ಇಲ್ಲಿ ಇದು ಇಂಡಿಯಾ ಮ್ಯಾಪ್, ಇದು ಇಂಡಿಯಾ ಮ್ಯಾಪ್. ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಅಂತ ತಿಳ್ಕೊ. ಇಲ್ಲಿ ಚೈನಾ, ಇಲ್ಲಿ ಅರುಣಾಚಲ್ ಪ್ರದೇಶ ಬರ್ತದ. ಅರುಣಾಚಲ್ ಪ್ರದೇಶದ ಮೇಲೆನೆ ಚೈನಾ ಯಾಕೆ ಅತಿ ಹೆಚ್ಚು ದಾಳಿ ಮಾಡ್ತದ ಅಂತ ಹೇಳಿದ್ರೆ, ಈಶಾನ್ಯ ಭಾರತದಲ್ಲಿ ಅರುಣಾಚಲ್ ಪ್ರದೇಶ ಅಂತಕ್ಕಂಥದ್ದು ಬಿಗ್ಗೆಸ್ಟ್ ಸ್ಟೇಟ್. ಅದ್ರ ಜೊತೆಗೆ ಇಲ್ಲಿ ಟಿಬೆಟ್ ನೊಂದಿಗೆ ಕೂಡ ಗಡಿ ಹಂಚ್ಕೊಂಡಿದೆ, ಚೈನಾದೊಂದಿಗೂ ಕೂಡ ಗಡಿಯನ್ನು ಹಂಚ್ಕೊಂಡಿದೆ. ಹೀಗಾಗಿ ಅರುಣಾಚಲ ಪ್ರದೇಶ ಬೇಕು ಅಂತೇಳಿ ಚೈನಾ ದಾಳಿ ಮಾಡ್ತಾ ಇರ್ತದೆ. ಹಾಗಾದ್ರೆ ಇಲ್ಲಿ ಏನ್ ಪದ ಬಳಕೆ ಮಾಡಿದೆ ನಾನು, ಇಡೀ ಭಾರತದಾದ್ಯಂತ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು, ಅಥವಾ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಹಾಗಾದ್ರೆ ಚೈನಾ ಏನಾದ್ರೂ ಅರುಣಾಚಲ್ ಪ್ರದೇಶದ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡ್ತು ಅಂತ ಹೇಳಿದ್ರೆ, ಇಲ್ಲಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ಏನ್ ಮಾಡ್ಬೋದು, ಆಪತ್ಕಾಲದಲ್ಲಿ ಭಾರತ ಇವತ್ತದಪ್ಪ, ನಾ ಏನ್ ಮಾಡ್ತೇನೆ, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾನೆ ಅಂತೇಳಿ ಇಲ್ಲಿ ಕೇವಲ ಅರುಣಾಚಲ್ ಪ್ರದೇಶಕ್ಕೆ ಮಾತ್ರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಅಥವಾ ಇಲ್ಲಿ ರಾಷ್ಟ್ರಪತಿಗಳು ಆಲ್ ಓವರ್ ಇಂಡಿಯಾ, ಇಡೀ ಭಾರತದಾದ್ಯಂತ ಆಲ್ ಓವರ್ ಇಂಡಿಯಾ ಪ್ರತಿ ಸ್ಟೇಟ್ ಕೂಡ ಒಳಪಡ್ತದ ರೀ, ಪ್ರತಿ ಸ್ಟೇಟ್ ಕೂಡ ಒಳಪಡ್ತವೆ. ಇಡೀ ದೇಶಾದ್ಯಂತಲೂ ಕೂಡ ಘೋಷಣೆ ಮಾಡಬಹುದು. ಅಂತ ಪವರ್ ಯಾರಿಗದರಿ, ನಮ್ಮ ರಾಷ್ಟ್ರಪತಿಗಳಿಗದ. ಹಾಗಾದ್ರೆ ಇದು ಕೂಡ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಜೊತೆಗೆ ಇಲ್ಲಿ ನೋಡ್ರಿ, ಇದು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಧಗಳು. ಸರ್ ನೋಡ್ರಿ, ತುರ್ತು ಪರಿಸ್ಥಿತಿ ಬಗ್ಗೆ ನೀವು ಹೇಳ್ಕೊಡ್ತಾ ಇದ್ರಿ. ಇವಾಗ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಘೋಷಣೆ ಮಾಡಬಹುದು ಅಂತೇಳಿ ಹೇಳಿದ್ರಿ. ಓಕೆ, ಆದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳು ಹೇಳ್ತಾ ಹೋಗ್ತೇನೆ ನಾನು, ಅದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ಒಂದೇದೇನಂದ್ರ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳಿ ಕರಿತೀವಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ ನಾವು. ಫಸ್ಟ್ ಪಾಯಿಂಟ್ ಆರ್ಟಿಕಲ್ 352. ಈ 352 ಆರ್ಟಿಕಲ್ಗೆ 4 ಕೂಡಿಸಿದ್ರೆ 356 ಆಗ್ತದ. 356 ಆರ್ಟಿಕಲ್ಗೆ ಏನ್ ಮಾಡ್ಬೇಕು, ಮತ್ತೆ 4 ಕೂಡಿಸ್ರಿ 360 ಆಗ್ತದ. ಇಷ್ಟ, ಇದನ್ನ ಒಂದು ನೆನಪಿಟ್ಕೋಬೇಕು ನೀವು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ಪ್ರಕಾರ ಘೋಷಣೆ, ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ ಪ್ರಕಾರ ಘೋಷಣೆ, ಇಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿ ಪ್ರಕಾರ ಘೋಷಣೆ. ಹಾಗಾದ್ರೆ ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ತುರ್ತು ಪರಿಸ್ಥಿತಿಗಳನ್ನ ಕೇಳ್ತಾರೆ. ನಿಮಗೆ PC, SDA ಇಂತ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನ್ ಮಾಡಬಹುದು, ಇಷ್ಟೇ
ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ, ಇದಕ್ಕೆ ಸಂಬಂಧಪಟ್ಟಂತೆ ವಿಧಿಗಳನ್ನ ಕೇಳಬಹುದು. ಆದರೆ ನೀವು KPSC ಸಂಬಂಧಪಟ್ಟಂತೆ KS ಗೆ ಆಮೇಲೆ UPSC ಕೆಲವೊಂದಿಷ್ಟು ದೊಡ್ಡದಾಗಿರ್ತಕ್ಕಂಥ ಹುದ್ದೆಗಳಿಗೆ ಏನಾದ್ರು ತಯಾರಾಗತ್ತಿದ್ರು ಅಂತ ಹೇಳಿದ್ರೆ ಇದು ಇಂಡೆಪ್ತ್ ಕೇಳ್ತಾನೆ, ಕೇಸಸ್ ಬಗ್ಗೆ ಕೇಳ್ತಾನೆ, ಇಂಡೆಪ್ತ್ ಕೇಳ್ತಾನೆ, ಕೇಸಸ್ ಬಗ್ಗೆ ಕೇಳ್ತಾನೆ, ಜೊತೆಗೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಸಂಸತ್ತಿನ ಅನುಮೋದನೆಗಳ ಬಗ್ಗೆ ಕೇಳ್ತಾನೆ, ರಾಷ್ಟ್ರಪತಿಯ ರಿವೋಕ್ ಬಗ್ಗೆ ಕೇಳ್ತಾನೆ, ತೆಗೆದುಕೊಳ್ಳುವಿಕೆ ಬಗ್ಗೆ ಕೇಳ್ತಾನೆ. ಇವೆರಡರ ಬಗ್ಗೆ ನೀವು ಮಾಹಿತಿ ತಿಳ್ಕೊಳ್ಬೇಕಾಗ್ತದ. ಬಟ್ ಪ್ರೆಸೆಂಟ್ ಇಷ್ಟು ತಿಳ್ಕೊಳ್ಳಿ: ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ. ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ರಪ್ಪ ನೀವು. ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ಓಕೆ, ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ ತಕ್ಷಣ ಇದ್ರ ಬಗ್ಗೆ ಒಂಚೂರು ಕ್ಲಾರಿಫೈ ಮಾಡ್ತೇನೆ ನಾನು. ಇಲ್ಲಿ ದೇಶಕ್ಕೆ ಸಂಬಂಧಪಟ್ಟಂತೆ ಓಕೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಡ್ರಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಏನಾದ್ರೂ ಯುದ್ಧ ಆದಾಗ, ಯುದ್ಧ ಓಕೆ, ಬಾಹ್ಯ ಆಕ್ರಮಣ ಆದಾಗ, ಸಶಸ್ತ್ರ ದಂಗೆ ಆದಾಗ, ಆರ್ಮ್ ರೆಬೆಲಿಯನ್ ಕರಿತೇವೆ ನಾವು. ಸಶಸ್ತ್ರ ದಂಗೆ ಆದಾಗ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಯಾರು ಘೋಷಣೆ ಮಾಡ್ತಾರಪ್ಪ? ಪ್ರೆಸಿಡೆಂಟ್ ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನು, ಯುದ್ಧ ಅಂದ ತಕ್ಷಣ ಈಗಾಗಲೇ ಉದಾಹರಣೆ ಕೊಟ್ಟೆ ನಿಮಗೆ ನಾನು. ಹೊರಗೆ ಬೇರೆ ದೇಶದವರು, ಶತ್ರು ರಾಷ್ಟ್ರದವರು ಏನಾದ್ರು ಯುದ್ಧವನ್ನು ಸಾರಿದ್ರೆ ಉದಾಹರಣೆ ಕೊಟ್ಟೆ ನಿಮಗೆ ನಾನು. ಅಥವಾ ಇಲ್ಲಿ ಪಾಕಿಸ್ತಾನ ತಗೊಳ್ರಿ, ಚೈನಾ ತಗೊಳ್ರಿ, ಓಕೆ, ಇವೆರಡು ಹೆಂಗಂತ ಹೇಳಿದ್ರೆ ಆಜು ಬಾಜು ರಾಷ್ಟ್ರಗಳಿದ್ರು ಸಹಿತ ನಮಗೆ ಅತಿ ಹೆಚ್ಚು ಕಂಟಕ ತರುವಂತ ರಾಷ್ಟ್ರಗಳಿವು, ಡೇಂಜರಸ್ ಕಂಟ್ರೀಸ್ಗಳಿವು. ಯುದ್ಧ ಆಗ್ತಕ್ಕಂಥ ಸಂದರ್ಭ ಬಂತಂತ ಹೇಳಿದ್ರೆ ಅವಾಗ ಏನ್ ಮಾಡ್ಬೋದು, ರಾಷ್ಟ್ರಪತಿಗಳು ಏನ್ ಮಾಡ್ಬೋದು, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು. ಇವಾಗ ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 1962 ನಲ್ಲಿ ಏನಾಯ್ತು, 1962 ನಲ್ಲಿ ಇಂಡಿಯಾ ಚೈನಾ ವಾರ ಆಯ್ತು. ಚೈನಾ ವಾರ ಆಯ್ತು. ಓಕೆ, 1965 ನಲ್ಲಿ ಈ ಇಂಡಿಯಾ ಚೈನಾ ವಾರ ಆದಾಗ ಅವಾಗೇನೋ ನಮ್ಮ ದೇಶದ ಪರಿಸ್ಥಿತಿ ಅಷ್ಟೊಂದು ಸರಿ ಇರ್ಲಿಲ್ಲಪ್ಪ. ತಗೊಂಡು ಹೋದ್ರು ಅವರು ನಮ್ಮ ದೇಶವನ್ನ, ಅಂದ್ರೆ ದೇಶವನ್ನು ಗೆದ್ಕೊಂಡು ಹೋದ್ರು. ಯಾರೋ ಚೈನಾದವ್ರು ಗೆದ್ಕೊಂಡು ಹೋದ್ರು, ಹೌದಾ? ಅವಾಗ ನಾವು ಅಷ್ಟೊಂದು ಅವಾಗಲೇ ಸ್ವಾತಂತ್ರ್ಯಗೊಂಡಿದ್ವಿ. ನಾವು ಯುದ್ಧ ಮಾಡ್ತಕ್ಕಂಥ ನಮ್ಮ ಪವರ್ಫುಲ್ ನಮ್ಮಲ್ಲಿ ಇರಲಿಲ್ಲ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಮುನ್ಸೂಚನೆ ಕೂಡ ಇರಲಿಲ್ಲ. ಆಯ್ತು ಅಂತೇಳಿ ನಾವು ಒಪ್ಕೊಂಡ್ವಿ, ಸೋತ್ವಿ ಅಂತೇಳಿ. ಆದ್ರೆ ಈ ಪಾಕಿಸ್ತಾನ ಏನ್ ಮಾಡ್ತು, ಇವರು ಇಂಡಿಯಾದವರು ಚೈನಾದೊಂದಿಗೆ ಸೋತಾರ ತಡಿಪ, ಇನ್ನು ನಮ್ಮ ಮುಂದೆ ಏನ್ ಗೆಲ್ತಾರ, ಇವ್ರು ಗೆಲ್ಲುವಂತ ಶಕ್ತಿ ಇಲ್ಲಿ ಇವ್ರಿಗೆ, ಅಂತ ಪವರ್ ಕೂಡ ಇಲ್ಲಿ ಇವ್ರಿಗೆ ಅಂತೇಳಿ ತಿಳ್ಕೊಂಡು, ಈ ಪಾಕಿಸ್ತಾನಿಗೆ ಗೊತ್ತಿರಲಿಲ್ಲ ಇಂಡಿಯಾ ಎಷ್ಟು ಪವರ್ ಅದ, ಎಷ್ಟು ಪವರ್ಫುಲ್ ಅದ ಅಂತಕ್ಕಂಥದ್ದು. ಪಾಕಿಸ್ತಾನ ಏನ್ ಮಾಡ್ತು, ಪಾಕಿಸ್ತಾನ ಸಹಿತ 1965 ಏನ್ ಮಾಡ್ತು, ಮತ್ತೆ ದೇಶದ ಮೇಲೆ ದಾಳಿ ಮಾಡ್ತು, ನಮ್ಮ ಭಾರತ ದೇಶದ ಮೇಲೆ. ನಮ್ಮ ಭಾರತ ದೇಶ ಏನ್ ಮಾಡ್ತು, ಅವಾಗ ತಯಾರು ಹೊಂದಿತ್ತು. ನಮ್ಮ ಭಾರತ ದೇಶ ಅವಾಗ ಕೂಡ ಪಾಕಿಸ್ತಾನ ಸೋಲಿಸ್ತದ. 1971 ಸಹಿತ ಏನಾಗುತ್ತೆ, ಮತ್ತೆ ಪಾಕಿಸ್ತಾನ ಏನ್ ಮಾಡುತ್ತೆ, ನಾವು ಸೋತರು ಸಹಿತ ಇನ್ನೊಂದ್ಸಲ ತೊಡಿ ತಟ್ಟಿ ಬಂದ ಬಿಡ್ತೇವೆ ಭಾರತದ ವಿರುದ್ಧ, ನಮ್ಗ ಅಷ್ಟು ಪವರ್ ಐತಿ ನೋಡೇ ಬಿಡುನ್ ಅಂತೇಳಿ ಮತ್ತೆ ಬರ್ತದ ಪಾಕಿಸ್ತಾನ ಭಾರತದ ವಿರುದ್ಧ. ಅಲ್ರಿ, ಭಾರತಕ್ಕೇನ್ರಿ ಒಂದು ಇರ್ಬಿನ ಹೊಡಿದ ಎಷ್ಟೊತ್ತು, ಹೌದಲ್ವಾ? ಆನಿ ನೋಡಿಯೋ ಅವಶ್ಯಕತೆ ಇಲ್ಲ, ಇರ್ಬಿ ಇದ್ದಂಗ ಪಾಕಿಸ್ತಾನ. ಭಾರತ ಏನ್ ಮಾಡತ್ತ ಅಂತ ಹೇಳಿದ್ರೆ ಅಲ್ಲಿಯೂ ಸಹಿತ ಪಾಕಿಸ್ತಾನನ ಹೊಡೆದು ಉಳ್ಳಾಡಿಸ್ತದ. ಬಿದ್ದು ಉಳ್ಳಾಡ್ತಾರ ಅವ್ರು, ಪಾಕಿಸ್ತಾನದವರು ಓಡೋಡಿ ಹೋಗ್ತಾರೆ ತಮ್ಮ ದೇಶಕ್ಕೆ. ಬೇಡಪ್ಪ, ಭಾರತದ ಸವಾಸಕ್ಕೆ ಹೋಗುದು ಬೇಡ ಅಂತ ಹೇಳಿ ನಾವು 1971 ದೊಡ್ಡದಾಗಿರ್ತಕ್ಕಂಥ ಪಾಠವನ್ನು ಕಲಿಸ್ತದ. ಬಾಂಗ್ಲಾದೇಶದ ವಿಮೋಚನೆಗೆ ಇಂದಿರಾ ಗಾಂಧಿ ಅವರು ಹೋರಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಕೊಡ್ತೇನೆ ನಿಮಗೆ ನಾನು. ಈ ರೀತಿ ಕ್ರಿಟಿಕಲ್ ಸಿಚುವೇಶನ್ ದಲ್ಲಿಯೂ ಸಹಿತ ಭಾರತ ಅಷ್ಟೊಂದು ಸಂಪನ್ಮೂಲಗಳನ್ನು ಹೊಂದೇ ಇದ್ರೂ ಸಹಿತ ಭಾರತ ಗೆಲ್ತದ ಅಲ್ರಿ, ಅದನ್ನ ಅಪ್ರಿಶಿಯೇಟ್ ಪಡ್ಕೊಳ್ಬೇಕು ನಾವು. ಅಷ್ಟು ಸೋಲಿಸಿ, ಅಷ್ಟು ಹೊಡೆದು, ಅಷ್ಟು ಬಡದ್ರು ಸಹಿತ ಪಾಕಿಸ್ತಾನಿಗಳಿಗೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ. ಇನ್ನೂ ಸಹಿತ ನಾವು ಗೆಲ್ತೇವಿ ಭಾರತದ ವಿರುದ್ಧ, ನಾವು ಇನ್ನೂ ಸಹಿತ ಹೋರಾಟವನ್ನು ಮಾಡ್ತೇವಿ, ನಾವು ಭೂಪ್ರದೇಶವನ್ನು ಪಡ್ಕೊಳ್ತೇವಿ, ಕಾಶ್ಮೀರವನ್ನು ಪಡ್ಕೊಳ್ತೇವಿ ಅಂತೇಳಿ ಅದು ಹೋರಾಟ ಮಾಡ್ತಾ ಇದ. ಬಟ್ ಅದು ಸಾಧ್ಯ ಇಲ್ಲ ರೀ. ಅದೇನು ಸಾಧ್ಯ ಆಗತ್ತಪ್ಪ? ಇಂಡಿಯಾ ಪವರ್ಫುಲ್ ಕಂಟ್ರಿ ಅದಲ್ರಿ, ಅತಿ ಹೆಚ್ಚು ವಿಶ್ವದಲ್ಲಿ, ಅದು ಕೂಡ ಬಲಿಷ್ಠವಾಗಿರ್ತಕ್ಕಂಥ ಸೈನ್ಯವನ್ನು ಹೊಂದಿದ. ಹೀಗಿದ್ದಾಗ ಪಾಕಿಸ್ತಾನ ಇನ್ಮೇಲೆ ಏನಾದ್ರು ದಾಳಿ ಮಾಡಿದ್ರೆ ಇನ್ಮೇಲೆ ಬದುಕುವುದು ಕಷ್ಟ. ಯಾಕಂತ ಹೇಳಿದ್ರೆ ಆ ಪಾಕಿಸ್ತಾನ ಅಂತಕ್ಕಂಥ ಮ್ಯಾಪನ್ನ ಪಾಕಿಸ್ತಾನ ದುರ್ಬಿನ ಹಚ್ಚಿ ಹುಡುಕಾಡ್ರೂ ಸಿಗುದಿಲ್ಲ ಒಂದ್ ವೇಳೆ ಯುದ್ಧವನ್ನ ಆದ್ರೆ.
ಅಷ್ಟೊಂದು ಇಂಡಿಯಾ ಪವರ್ಫುಲ್ ಹೊಂದಿದೆ. ಹೀಗಿದ್ದಾಗ ಇಲ್ಲಿ ಯುದ್ಧ ಆದಂತ ಸಂದರ್ಭದಲ್ಲಿ ಈ 4 ಯುದ್ಧದಲ್ಲಿ ಸಹಿತ ಏನ್ ಮಾಡಿದ್ರು, ರಾಷ್ಟ್ರಪತಿಗಳು ಏನ್ ಮಾಡ್ತಾರಪ್ಪ ಇಲ್ಲ ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಇಲ್ಲಿ ಡೆವಲಪ್ಮೆಂಟ್, ದೇಶದ ಡೆವಲಪ್ಮೆಂಟ್ ಅಧೋಗತಿಗೆ ಹೋಗ್ಬಿಡ್ತದ್ರಿ. ನಮ್ಮ ದೇಶ ಇದುವರೆಗೂ ಸಹಿತ 2022 ಬಂದರೂ ಸಹಿತ ಕೆಲವೊಂದಿಷ್ಟು ಬದಲಾವಣೆಗಳು ನಮ್ಮ ದೇಶದಲ್ಲಿ ಯಾಕಾಗಿಲ್ಲ, ಕೆಲವೊಂದಿಷ್ಟು ಅಭಿವೃದ್ಧಿಗಳು ಯಾಕಾಗಿಲ್ಲ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ, ಚಿಕ್ಕ ಚಿಕ್ಕ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ, ಯಾಕಂತ ಹೇಳಿದ್ರೆ ಸ್ವತಂತ್ರಗೊಂಡು 4-5 ವರ್ಷಗಳಲ್ಲಿ ಎಮರ್ಜೆನ್ಸಿ ಹಾಕ್ತಾರಪ್ಪ. 1962 ನಲ್ಲಿ ಎಮರ್ಜೆನ್ಸಿ, 65 ನಲ್ಲಿ ಎಮರ್ಜೆನ್ಸಿ, ಆಮೇಲೆ 1971 ನಲ್ಲಿ ಎಮರ್ಜೆನ್ಸಿ, ಜೊತೆಗೆ 1975 ನಲ್ಲಿ ಎಮರ್ಜೆನ್ಸಿ ಬರ್ತದಲ್ಲ. ಸುಮಾರು ವರ್ಷಗಳ ಕಾಲ ನಾವು ತುರ್ತು ಪರಿಸ್ಥಿತಿಯಲ್ಲೇ ಜೀವನ ನಡೆಸಿದಾಗ ಒಬ್ಬ ವ್ಯಕ್ತಿ ದೇಶದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ತಾನಪ್ಪ, ಸರ್ಕಾರ ಆದ್ರೂ ಯಾವ ರೀತಿ ದೇಶದ ಅಭಿವೃದ್ಧಿಯನ್ನು ಮಾಡ್ತದಪ್ಪ? ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಯಾಕಾಗೋದಿಲ್ಲ ಅಂತ ಹೇಳಿದ್ರೆ ನಿನಗೆ ಹಕ್ಕುಗಳೇ ಇರೋದಿಲ್ಲಲ್ಲಪ್ಪ. ನಿನಗೇನು ಹಕ್ಕಿರ್ತದ? ಯಾವುದೇ ರೀತಿ ಹಕ್ಕುಗಳು ಇರುವುದಿಲ್ಲ ನಿನಗೆ. ಸರ್ಕಾರ ಅಂತಕ್ಕಂಥದ್ದು ಡಾಮಿನೆಂಟ್ ಆಗಿರ್ತದ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪವರ್ಫುಲ್ ಹೊಂದಿರ್ತದ, ಸ್ಟೇಟ್ ಗೌರ್ಮೆಂಟ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತವೆ. ನೀವೊಬ್ಬ ಪ್ರಜೆ, ಎಮರ್ಜೆನ್ಸಿ ಏನಾದ್ರು ಬಂತಂತ ಹೇಳಿದ್ರೆ ನೀನು ಕೂಡ ನಿನ್ನ ಅಸ್ತಿತ್ವವನ್ನು ಕಳ್ಕೊಳ್ತೀಯ. ಉಸಿರಾಡ್ತಕ್ಕಂಥ ದೇಹವನ್ನು ಬಿಟ್ಟರೆ ಬೇರೆ ಏನು ಇರುವುದಿಲ್ಲ ನಿಂದ. ಅಂದ್ರೆ ಏನಿಲ್ಲಿ ಆರ್ಟಿಕಲ್ 359 ಪ್ರಕಾರ, ಆರ್ಟಿಕಲ್ 359 ಪ್ರಕಾರ ಏನ್ ಹೇಳ್ತದ ಅಂತ ಹೇಳಿದ್ರೆ, ಇಲ್ಲಿ ಎಮರ್ಜೆನ್ಸಿ ಏನಾದ್ರೂ ಬಂದಾಗ 2021 ವಿಧಿಗಳು ಮಾತ್ರ ರದ್ದಾಗೋದಿಲ್ಲ. 2021 ವಿಧಿಗಳು ಮಾತ್ರ ರದ್ದಾಗೋದಿಲ್ಲ. ಮಿಕ್ಕಿರ್ತಕ್ಕಂಥ ಎಲ್ಲಾ ಅಂಶಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕಾಯ್ದೆ ಕಾನೂನುಗಳನ್ನು ರೂಪಿಸಿ ನಿನ್ನನ್ನ ಹದ್ದುಬಸ್ತಿಗೆ ಇಡಬಹುದು. ಯಾವ ರೀತಿಯಾಗಿ? ಫಂಡಮೆಂಟಲ್ ರೈಟ್ಸ್ ನಲ್ಲಿ ಎಮರ್ಜೆನ್ಸಿ ಏನಾದ್ರು ಘೋಷಣೆ ಆಯ್ತು ಅಂತ ತಿಳ್ಕೊ, ನೀ ಏನ್ ಮಾಡ್ಬೋದಪ್ಪ? ಎಮರ್ಜೆನ್ಸಿ ಘೋಷಣೆ ಆಯ್ತು ಅಂತ ತಿಳ್ಕೊ, ನೀ ಎಲ್ಲೋ ಒಂದ್ ಕಡೆ ವ್ಯಾಪಾರವನ್ನು ಮಾಡ್ತಾ ಇದೀಯಾ, ವ್ಯಾಪಾರ ಮಾಡಕ್ಕಾಗೋದಿಲ್ಲ. ಹಣ್ಣಿನ ಅಂಗಡಿ ಇಟ್ಕೊಂಡು ಹಣ್ಣಿನ ಬಿಸ್ನೆಸ್ ಮಾಡ್ತೀಯಾ, ಮಾಡಕ್ಕಾಗೋದಿಲ್ಲ. ಗ್ಯಾರೇಜ್ ಇಟ್ಕೊಂಡು ಗ್ಯಾರೇಜ್ ಕೆಲಸ ಮಾಡ್ತೀಯಾ, ಮಾಡಕ್ಕಾಗೋದಿಲ್ಲ. ಅಥವಾ ಎಲ್ಲೋ ಒಂದ್ ಕಡೆ ಹೋಗಿ ಮಸೀದಿಗಳಲ್ಲಿ ಹೋಗಿ ನಮಾಜ್ ಮಾಡ್ತೀಯಾ, ಮಾಡಕ್ಕಾಗೋದಿಲ್ಲ. ನೀ ಅಥವಾ ಹಿಂದೂ ದೇವಾಲಯಕ್ಕೆ ಹೋಗಿ ಭಜನೆಗಳನ್ನು ಮಾಡ್ತೀಯಾ, ಮಾಡಕ್ಕಾಗೋದಿಲ್ಲ. ಯಾಕಾಗತ್ರಿ? ನಿಮ್ ಫಂಡಮೆಂಟಲ್ ರೈಟ್ಸ್ ಹೋಗಿರ್ತಾವ. ನಿಮ್ ದೇಹವನ್ನ, ನಿಮ್ ಹಾರ್ಟ್ ಅನ್ನ ಕಸ್ಕೊಂಡ್ಬಿಟ್ರೆ ನೀವೇನ್ ಮಾಡ್ತೀರಿ? ಹಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ್ದು? ನಮ್ದು ಫಂಡಮೆಂಟಲ್ ರೈಟ್ಸ್ ಅಲ್ರಿ. ನಿಮ್ಗೆ ಏನ್ ಹಾಕಿರ್ತದ? ಎಮರ್ಜೆನ್ಸಿ ಇದ್ದ ನಿಮ್ಗೆ ಏನ್ ಹಾಕಿರುತ್ತಪ್ಪ? ಇದಷ್ಟ ಆರ್ಟಿಕಲ್ 359 ಪ್ರಕಾರ 2021 ಅಷ್ಟ. 20 ಅಲ್ಲಿ ಏನ್ ಹೇಳುತ್ತಪ್ಪ? ಅಲ್ಲಿ ಏನ್ ಹೇಳುತ್ತೆ? ನೋ ಎಕ್ಸ್ ಫ್ಯಾಕ್ಟೋ ಲಾ ಹೇಳ್ತದ. ಡಬಲ್ ಜಿಯೋಪಾರ್ಡಿ ಬಗ್ಗೆ ಮಾತಾಡ್ತದ. ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಬಗ್ಗೆ ಹೇಳ್ತದ ಆರ್ಟಿಕಲ್ 20. ಅಂದ್ರೆ ಏನ್ರಿ ಸರ್ ಅದರ ಅರ್ಥ? ಒಂದ್ ಸಲ ಅಪರಾಧ ಮಾಡಿದ್ರೆ ಒಂದಕ್ಕಿಂತ ಹೆಚ್ಚಿಗೆ ಅಪರಾಧಿಗೆ ಶಿಕ್ಷೆ ನೀಡುವಂತಿಲ್ಲ. ಒಂದು ಸಲ ಒಬ್ಬ ವ್ಯಕ್ತಿಯನ್ನ ಅಪರಾಧ ಮಾಡಿದಾಗ ನೀನೇ ಅಪರಾಧ ಮಾಡಿ ಅಂತೇಳಿ ಅವನನ್ನ ಪುಸಲಾಯಿಸುವಂತಿಲ್ಲ. ಅಪರಾಧಿಗೆ ರಕ್ಷಣೆ ನೀಡ್ತದಲ್ರಿ 20 ವಿಧಿ, ಅದು ರದ್ದಾಗುದಿಲ್ಲ. ಯಾಕಂದ್ರೆ ಮಿಸ್ಯೂಸ್ ಆಗ್ಬೋದಲ್ಲಪ್ಪ. ಅದೇ ರೀತಿಯಾಗಿ ಇಲ್ಲಿ 21 ವಿಧಿಗೆ ಏನಾಗುತ್ತೆ? 21 ವಿಧಿ ಏನಾಗುತ್ತಂದ್ರೆ ಜೀವಿಸ್ತಕ್ಕಂಥ ಹಕ್ಕನ್ನು ಕೊಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಘನತೆ ಗೌರವದಿಂದ ಜೀವಿಸಬಹುದು. ಅದು ರದ್ದಾಗುವುದಿಲ್ಲ. ಆರ್ಟಿಕಲ್ 350 ಯಾವುದು? ಆರ್ಟಿಕಲ್ 359 ಪ್ರಕಾರ ರದ್ದಾಗುವುದಿಲ್ಲ. ಇವೆರಡು ಜೀವಂತವಾಗಿರ್ತವೆ. ಮಿಕ್ಕಿ ಉಳಿದಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಎಲ್ಲ ರದ್ದಾಗ್ತವೆ. ನೀ ಯಾವುದೇ ರೀತಿಯಾಗಿ ಶಾಂತಿಯುತವಾಗಿ ಸಭೆ ಸೇರ್ತಕ್ಕಂಥ ಸ್ವಾತಂತ್ರ್ಯ ನಿನಗಿಲ್ಲ. ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ನಿನಗಿಲ್ಲ. ನಾನು ಹೇಳ್ಕೊಟ್ಟಿದ್ದೇನೆ ಫಂಡಮೆಂಟಲ್ ರೈಟ್ಸ್ ನಲ್ಲಿ. ಯಾಕಿಲ್ಲ ಅಂತ ಹೇಳಿದ್ರೆ, ನೀನು ಒಂದ್ ವೇಳೆ ಶಾಂತಿಯುತವಾಗಿ ಸಭೆ ಸೇರ್ತಾ ಇದೆ ಅಂತ ಹೇಳಿದ್ರೆ ನಿನ್ ದುರುದ್ದೇಶ ಬೇರೆ ಆಗಿರ್ಬೋದು. ಸರ್ಕಾರದ ವಿರುದ್ಧ ನೀ ತೊಳೆ ತಟ್ಟಬಹುದು. ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ನಿನ್ನ ದುರುದ್ದೇಶ ಬೇರೆ ಆಗಿರ್ಬೋದು. ದೇಶದ ಐಕ್ಯತೆ, ದೇಶದ ಸಮಗ್ರತೆ, ದೇಶದ ಇಂಟಿಗ್ರಿಟಿ, ದೇಶದ ಒಂದು ಸಾವರ್ನಟಿಗೆ ಧಕ್ಕೆ ತರಬಹುದು. ಯಾವ ರೀತಿಯಾಗಿ ಯಾವುದೋ XYZ ಅಂತಕ್ಕಂಥ ಸಂಘಟನೆಯನ್ನು ಕಟ್ಟಬಹುದು. ನೀನು ಆ XYZ ಸಂಘಟನೆ ಮುಖಾಂತರ ದೇಶದಲ್ಲಿ ಹಲ್ಲೆಗಳನ್ನು ಮಾಡಬಹುದು, ದೇಶದಲ್ಲಿ ದಾಳಿಯನ್ನು ಮಾಡಬಹುದು, ದೇಶಕ್ಕೆ ಸಂಬಂಧಪಟ್ಟಂತೆ ಸರ್ವನಾಶ ಮಾಡ್ತಕ್ಕಂಥ ಕೆಲಸ ಮಾಡಬಹುದು. ನೀನು ಯಾರು ಕೇಳ್ತಾರೆ ನಿನಗೆ? ಯಾರೂ ಕೇಳೋದಿಲ್ಲ. ಹೀಗಿದ್ದಾಗ ಇಲ್ಲಿಯೂ ಸಹಿತ ಏನಾಗುತ್ತೆ? ನಿನ್ನ ಹಕ್ಕುಗಳು ಸಂಪೂರ್ಣವಾಗಿ ನಾಶ ಆಗ್ತದೆ. ಇನ್ನೊಂದು ಹೇಳ್ಬಿಡ್ತೇನೆ, ಆರ್ಟಿಕಲ್ 358 ಇದು ಕೂಡ ರದ್ದಾಗ್ತದ. ಇಲ್ಲಿ ಆರ್ಟಿಕಲ್ 19 ನಲ್ಲಿ ಬರ್ತಕ್ಕಂತಹ 6 ಫಂಡಮೆಂಟಲ್ ರೈಟ್ಸ್ ಏನದಾವಲ್ಲ,
6 ಫಂಡಮೆಂಟಲ್ ರೈಟ್ಸ್ ಕೂಡ ರದ್ದಾಗ್ತವೆ. ಯಾವ ರದ್ದಾಗ್ತವೆ? ಯಾವುದೇ ರೀತಿಯಾಗಿರ್ತಕ್ಕಂಥ ಪತ್ರಿಕೆ ಸ್ವಾತಂತ್ರ್ಯ ಇರುವುದಿಲ್ಲ, ಯಾವುದೇ ರೀತಿ ಪತ್ರಿಕೆ ಸ್ವಾತಂತ್ರ್ಯ ಇರುವುದಿಲ್ಲ, ಶಾಂತಿಯುತವಾಗಿ ಸಭೆ ಸೇರ್ತಕ್ಕಂಥ ಸ್ವಾತಂತ್ರ್ಯ ಇರುವುದಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುವುದಿಲ್ಲಪ್ಪ ನಿನಗ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುವುದಿಲ್ಲ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುವುದಿಲ್ಲ, ಶಾಂತಿಯುತವಾಗಿ ಸಭೆ ಸೇರ್ತಕ್ಕಂಥ ಸ್ವಾತಂತ್ರ್ಯ ಇರುವುದಿಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇರುವುದಿಲ್ಲ, ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇರುವುದಿಲ್ಲ. ಏನು 6 ಫಂಡಮೆಂಟಲ್ ರೈಟ್ಸ್ ಅದಲ್ಲ ಅವು ಯಾವ ಇರುವುದಿಲ್ಲ ನಿನಗೆ. ಪತ್ರಿಕೆಗಳು ಸಹಿತ ಎಮರ್ಜೆನ್ಸಿ ಘೋಷಣೆ ಆದರೆ ಸರ್ಕಾರವನ್ನು ಕೇಳಬೇಕು. ಸರ್, ನಾನು ನಾಳೆ ಯಾವ ವಿಷಯವನ್ನು ಹಾಕಬಾರ್ದು, ಆ ವಿಷಯಗಳನ್ನು ಅವ್ರ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕು, ನೀವು ತಗೊಂಡು ಮಾಡಬೇಕು. ಒಂದು ವೇಳೆ ನೀವು ಪತ್ರಿಕೆಗಳು ಏನಾದರೂ ಕ್ರಿಟಿಸಮ್ ಮಾಡಾಕತ್ತು ಸರ್ಕಾರವನ್ನು ಅಂತ ಹೇಳಿದ್ರೆ ಅವಾಗ 356 ಅಥವಾ ಆರ್ಟಿಕಲ್ 352 ಪ್ರಕಾರ ನಿಮ್ಮ ಮೇಲೆ ದಾಳಿ ಮಾಡಿ ಪತ್ರಿಕೆ ಸೆನ್ಸರ್ಶಿಪ್ ಅನ್ನು ರದ್ದು ಮಾಡ್ತಕ್ಕಂಥ ಕೆಲಸ ಆಗ್ತವೆ. ಈಗಾಗಲೇ ಆಗಿದಾವ ಅಂತ ಘಟನೆಗಳು. ಓಕೆ, ಇವೆರಡು ಅಂಶಗಳನ್ನು ಎದಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ನಾನು ಇಲ್ಲಿ ಒಬ್ಬ ಪ್ರಜೆಗಳಿಗೆ ಸಂಬಂಧಪಟ್ಟಂತೆ ಹಕ್ಕುಗಳು ಏನಿರೋದಿಲ್ಲ ಅನ್ನೋ ವಿಷಯದ ಕುರಿತು ನಿಮಗೆ ಚರ್ಚೆ ಮಾಡಬೇಕಾಗಿತ್ತು. ಆ ಡಿಬೇಟ್ ಕಾನ್ಸೆಪ್ಟ್ ಬಂದಾಗ ಇವೆರಡಕ್ಕೆ ಸಂಬಂಧಪಟ್ಟಂತೆ ಅಂಶಗಳ ಬಗ್ಗೆ ನಿಮ್ಗೆ ಹೇಳಿದೆ. ಯಾಕಂದ್ರೆ ಪುಸ್ತಕದಲ್ಲಿ ಏನಾಗಿರ್ತದ, ವಿಷಯಗಳ ಸಮಗ್ರತೆ ಆಗಿರ್ಬೋದು, ಅದರ ಆಳ ಆಗಿರ್ಬೋದು, ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಬಟ್ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು, 359 358 ಇವೆರಡಕ್ಕೂ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಇಷ್ಟ ಅರ್ಥ ಮಾಡ್ಕೊಳ್ಬೇಕು. 359 2021 ಇವಿಷ್ಟು ಅರ್ಥ ಮಾಡ್ಕೊಳ್ರಿ. 358 ಏನಂತಿದ್ರೆ 6 ಫಂಡಮೆಂಟಲ್ ರೈಟ್ಸ್ ಅವು ಕೂಡ ಇರುವುದಿಲ್ಲ. ಇವೆರಡು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಅವೆರಡ ಕೇಳ್ತಾರೆ ನಿಮ್ಗೆ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ. ಓಕೆ, ಇದು ಅರ್ಥ ಆಯ್ತು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ ತಕ್ಷಣ ಯುದ್ಧ, ಬಾಹ್ಯ ಆಕ್ರಮಣ, ಹೊರಗಿಂದವ್ರು ಏನಾದ್ರು ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಅವಾಗ ಕೂಡ ಘೋಷಣೆ ಮಾಡಬಹುದು. ಸಶಸ್ತ್ರ ದಂಗೆ ಅಂತೇಳಿ ಕರಿತೀವಿ ಇದನ್ನ ನಾವು. ಇದಕ್ಕೆ ಸಂಬಂಧಪಟ್ಟಂತೆ ಸಶಸ್ತ್ರ ದಂಗೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯವಾಗಿ 1978 ನಲ್ಲಿ ಏನಾಗುತ್ತೆ, 44 ಅಮೆಂಡ್ಮೆಂಟ್ ಮಾಡ್ತಾರೆ. ಈ 44 ಅಮೆಂಡ್ಮೆಂಟ್ ಮುಖಾಂತರ ಏನಾಗುತ್ತಂದ್ರೆ ಈ ಹಿಂದ್ಗಡೆ ಆಂತರಿಕ ಗಲಭೆ ಅಂತಕ್ಕಂಥದ್ದಿತ್ತು. ಆಂತರಿಕ ಗಲಭೆ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಕರಿತೀವಿ ನಾವು. ಈ ಆಂತರಿಕ ಗಲಭೆಯನ್ನ ತೆಗೆದು ಹಾಕಿ ಮೊರಾರ್ಜಿ ಸರ್ಕಾರ ಏನ್ ಮಾಡುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಆರ್ಮ್ಡ್ ರೆಬ್ಯುಲಿಯನ್ ಅಂತ ಹೇಳಿ ಕರಿತೀವಿ ನಾವು, ಸಶಸ್ತ್ರ ದಂಗೆ ಅಂತ ಹೇಳಿ ಕರಿತೀವಿ. ಈ ಸಶಸ್ತ್ರ ದಂಗೆ ಪದವನ್ನ ಸೇರಿಸ್ತಾರೆ. ಸಶಸ್ತ್ರ ದಂಗೆ ಅಂತಕ್ಕಂಥ ಪದವನ್ನ ಸೇರಿಸ್ತಾರೆ. ಓಕೆ, ಸಶಸ್ತ್ರ ದಂಗೆ ಅಂತಕ್ಕಂಥ ಪದವನ್ನ ಸೇರಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನ್ ಮಾಡಲಾಗಿದೆ, ಪ್ರಶ್ನೆಯನ್ನ ಕೇಳಲಾಗಿದೆಪಾ. ಇದು ಇಂಪಾರ್ಟೆಂಟ್ ಆಗ್ತದ, ಇದು ಇಂಪಾರ್ಟೆಂಟ್ ಆಗ್ತದ. ಸರ್, ಯಾಕೆ ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳಿ ನೀವು ಕೇಳಬಹುದು. ಇಲ್ಲಿ 1975 ನಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ 1975 ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಹೇಳ್ತೇನೆ ನಾನು. ಒಂಚೂರು ನೋಟ್ ಡೌನ್ ಮಾಡ್ಕೊಂಡ್ಬಿಡ್ರಿ. ನಾನು ನಿಮ್ಗೆ ಮತ್ತೆ ಈ ಆಂತರಿಕ ಗಲಭೆ ಮತ್ತು ಸಶಸ್ತ್ರ ದಂಗೆ ಇವೆರಡು ಅಂಶಗಳನ್ನು ನಿಮ್ಗೆ ಏನ್ ಮಾಡ್ಬೇಕು, ನಾ ಕ್ಲಾರಿಫೈ ಮಾಡ್ಬೇಕು. ಓಕೆ, ಇಲ್ಲಿ 1975 ನಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇಂದಿರಾ ಗಾಂಧಿ ಅವರು ಐರನ್ ಲೈಡಿ ಅಂತ ಕರಿತೀವಿ ನಾವು. ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ, ಆಲ್ರೆಡಿ 1971 ನಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಅದ. ಆಲ್ರೆಡಿ 1971 ನಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಅದ. ಎಮರ್ಜೆನ್ಸಿ ಅದಪ್ಪ. ಎಮರ್ಜೆನ್ಸಿ ಇದ್ರೂ ಸಹಿತ ಇಲ್ಲಿ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ, ಮತ್ತೆ 1975 ನಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತೇಳಿ ಆಂತರಿಕ ಗಲಭೆ ಅಂತೇಳಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ, ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾರಪ್ಪ. ಈ ರೀತಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಶ್ನೆ ಕೇಳ್ತಾರ. ಆಲ್ರೆಡಿ 1971 ನಲ್ಲಿ ಇಂಡಿಯಾ ಮತ್ತು ಪಾಕ್ ನಡುವೆ ಯುದ್ಧ ಆಗ್ತಾ ಇತ್ತು. ಈ ಪಾಕಿಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡಿರಿ, ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದಿರಿ. ಇದ್ರ ಮೇಲ್ಗಡೆ ಇನ್ನೊಂದು ಎಮರ್ಜೆನ್ಸಿ ಘೋಷಣೆ ಮಾಡ್ತಕ್ಕಂಥದ್ದು ಏನ್ ಅವಶ್ಯಕತೆ ಇತ್ತು, ಅಂತದ್ ಏನಿತ್ತು ಅಂತ ಹೇಳಿ ಕೇಳಿದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ, ಮತ್ತೆ ಒಂದು ಅಂಶವನ್ನು ಸೇರಿಸ್ತಾರೆ. ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ಏನದಾರಲ್ಲ, ಇವ್ರು ಏನ್ ಮಾಡ್ಬೋದು, ಒಂದು ತುರ್ತು ಪರಿಸ್ಥಿತಿ ಜಾರಿಗೆ ಅದಪ್ಪ, ಒಂದು ತುರ್ತು ಪರಿಸ್ಥಿತಿ ಜಾರಿಗೆ ಇದ್ರೂ ಸಹಿತ ಅದ್ರ ಮೇಲ್ಗಡೆ ಇನ್ನೊಂದು ತುರ್ತು ಪರಿಸ್ಥಿತಿಯನ್ನು ಹೇರಬಹುದು ಅಂತ ಹೇಳಿ ಮಾಡ್ತಾರೆ. ತುರ್ತು ಪರಿಸ್ಥಿತಿ ಜಾರಿಗೆ ಇದ್ರೂ ಸಹಿತ ಅದ್ರ ಮೇಲ್ಗಡೆ ಇನ್ನೊಂದು ತುರ್ತು ಪರಿಸ್ಥಿತಿ ಹೇರಬಹುದು. ಯಾರು, ರಾಷ್ಟ್ರಪತಿಗಳು ಹೇರಬಹುದು.
ಇನ್ನೊಂದು ತುರ್ತು ಪರಿಸ್ಥಿತಿ ಹೇರಬಹುದು. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಧಿಕಾರ ಅಂತಕ್ಕಂಥದ್ದು, ಪವರ್ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ದುರುಪಯೋಗ ಆಗ್ತಾ ಇದೆ, ಅಧಿಕಾರ ದುರುಪಯೋಗ ಆಗ್ತಾ ಇದೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂದಿರಾ ಗಾಂಧಿಯವರು ಸೋಲ್ತಾರೆ. ತುರ್ತು ಪರಿಸ್ಥಿತಿಯನ್ನು ಹೇರಿದ್ರ ಪರಿಣಾಮವಾಗಿ ಇಂದಿರಾ ಗಾಂಧಿಯವರು ಸೋಲ್ತಾರೆ. ಅವಾಗ ಮೊರಾರ್ಜಿ ಸರ್ಕಾರ ಏನ್ ಬರುತ್ತಲ್ರಿ, ಮೊರಾರ್ಜಿ ಗೌರ್ಮೆಂಟ್ ಬರುತ್ತಲ್ರಿ, ಅವಾಗ ಏನ್ ಮಾಡುತ್ತಂತ ಹೇಳಿದ್ರೆ ಮೊರಾರ್ಜಿ ಗೌರ್ಮೆಂಟ್ ಇಲ್ಲಿ ಆಂತರಿಕ ಗಲಭೆ ಅಂತಕ್ಕಂಥ ಪದವನ್ನ ತೆಗಿತದ. ಅದನ್ನ ತೆಗೆದು ಯಾಕೋ ಒಂದ್ ಕಡೆ ಈ ಪದ ಯಾಕೋ ಒಂದ್ ಕಡೆ ಗಲಿಬಿಲಿ ಅದ, ಜೊತೆಗೆ ಈ ಪದ ಎಲ್ಲೋ ಒಂದ್ ಕಡೆ ಮಿಸ್ಯೂಸ್ ಆಗ್ಬೋದು ಅಂತೇಳಿ ತಿಳ್ಕೊಂಡು ಅಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಕ್ಕಂಥ ಪದವನ್ನ ತೆಗೆದು ಸಶಸ್ತ್ರ ದಂಗೆ ಆರ್ಮ್ಡ್ ರೆಬೆಲಿಯನ್ ಅಂತಕ್ಕಂಥ ಪದವನ್ನ ಹಾಕ್ತಾರೆ. ಈ ಅಂದ್ರೆ ನಿಮ್ಗೆ ಹೇಳಿದ ನಾನು PDF ಇದನ್ನೇ ಹೇಳ್ಕೊಟ್ಟೆ, ನಿಮ್ಗೆ ಹಿಸ್ಟ್ರಿ ಹೇಳ್ಕೊಟ್ಟೆ ಯಾಕೆ ಆ ಪದವನ್ನೇ ಹಾಕ್ತಾರ ಅಂತೇಳಿ. ಹಾಗಾದ್ರೆ ಪ್ರಶ್ನೆ ಕೇಳ್ಬೋದಲ್ರಿ, ಪ್ರಶ್ನೆ ಕೇಳ್ತಾರೆ, ಇದ್ರ ಬಗ್ಗೆ ಅರ್ಥ ಮಾಡ್ಕೊಡ್ರಿ. ಹಾಗಾದ್ರೆ ಇದೆಲ್ಲ ನಿಮಗೆ ವಿಷಯಕ್ಕೆ ನ್ಯಾಷನಲ್ ಎಮರ್ಜೆನ್ಸಿ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಜೊತೆಗೆ ಇಲ್ಲಿ ಇನ್ನೊಂದು ಏನಂದ್ರ ರಾಜ್ಯ ತುರ್ತು ಪರಿಸ್ಥಿತಿ ಅಂತಂದ್ರೆ ಏನ್ರಿ, ಇಲ್ಲಿ ಆರ್ಟಿಕಲ್ 356 ಪ್ರಕಾರ ಹೇರಲಾಗ್ತದೆ. ಇಲ್ಲಿ ಆರ್ಟಿಕಲ್ 356 ಪ್ರಕಾರ ಸ್ಟೇಟ್ ಎಮರ್ಜೆನ್ಸಿ ಅಂತಕ್ಕಂಥ ಪದವನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ವೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ವೇ ಇಲ್ಲ ಸ್ಟೇಟ್ ಎಮರ್ಜೆನ್ಸಿ ಅಂತಕ್ಕಂಥ ಪದ. ಅಲ್ಲಿ ಏನದ, ಪ್ರೆಸಿಡೆಂಟ್ ರೂಲ್ ಅಂತಕ್ಕಂಥ ಪದ ಅದ. ಪ್ರೆಸಿಡೆಂಟ್ ರೂಲ್ ಅಂತಕ್ಕಂಥ ಪದ ಅದ. ರಾಜ್ಯದಲ್ಲಿ ಏನಾದ್ರೂ ಸಂವಿಧಾನಕ್ಕೆ ಬಿಕ್ಕಟ್ಟು ಉಂಟಾಗಿ ಸಂವಿಧಾನಾತ್ಮಕ ವ್ಯವಸ್ಥೆ ಏನಾದ್ರೂ ಹದಗೆಟ್ಟಾಗ ಅಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ಏನ್ ಮಾಡ್ಬೋದು ಅಂತ ಹೇಳಿದ್ರೆ 356 ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಹಾಗಾದ್ರೆ ಏನಾಗುತ್ತಪ್ಪ, ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗ ಅಧಿಕಾರ ಅಂತಕ್ಕಂಥದ್ದು, ಪವರ್ ಅಂತಕ್ಕಂಥದ್ದು ಯಾರ ಬಳಿ ಹೋಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಪವರ್ ಯಾರ ಬಳಿ ಹೋಗುತ್ತೆ ಈ ಟೈಮ್ದಲ್ಲಿ ರಾಷ್ಟ್ರಪತಿ ಪವರ್ ಪಡ್ಕೊಳ್ತಾರೆ. ಇಟ್ ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಡಾಮಿನೆಂಟ್ ಆಗ್ತದ. ಸ್ಟೇಟ್ ಗೌರ್ಮೆಂಟ್ ನೋ ಪವರ್, ಯಾವುದೇ ರೀತಿ ಪವರ್ ಇರುವುದಿಲ್ಲ. ಅದ್ರ ಜೊತೆಗೆ ಏನಾಗುತ್ತೆ, ಇಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಇದ್ದಾಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇಸ್ ಕನ್ಸಿಡರ್ಡ್ ಟು ಬಿ ಅ ಮಿನಿಸ್ಟರ್ಸ್ಗಳು ತಮ್ಮ ಪವರ್ ಅನ್ನು ಹೊಂದಿರುವುದಿಲ್ಲ. DC-ಗಳು, ಪೊಲೀಸ್ ಅಧಿಕಾರಿಗಳು, ಬ್ಯೂರೋಕ್ರಾಟಿಕ್ಸ್ಗಳು ಏನಾಗ್ತಾರೆ, ಅತಿ ಹೆಚ್ಚು ಪವರ್ ಅನ್ನು ಪಡ್ಕೊಳ್ತಾರೆ. ಇಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯಲ್ಲಿ ಪವರ್ ಪಡ್ಕೊಳ್ತಾರೆ. ಇದ್ರ ಬಗ್ಗೆ ಮಾತಾಡ್ತೇನೆ ನಾನು, ಇದು ಸಂಬಂಧಪಟ್ಟಿರ್ತಕ್ಕಂಥ ಅಂದ್ರೆ ನಿಮಗೆ ಕೆಲವೊಂದಿಷ್ಟು ಹಿಂಟ್ಸ್ ಗಳನ್ನ ಕೊಡ್ತಾ ಇದ್ದೇನೆ. ಹಿಂಗಂದ್ರೆ ಏನಪ್ಪ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ್ರೆ ಏನು, ಇದು ರಾಜ್ಯ ತುರ್ತು ಪರಿಸ್ಥಿತಿ ಅಂದ್ರೆ ಏನು, ಇಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂದ್ರೆ ಏನು, ಒಂಚೂರು ಹಿಂಟ್ಸ್ ಸಿಗ್ಬೇಕಲ್ಲ ನಿಮ್ಗೆ. ಆ ಉದ್ದೇಶಕ್ಕೋಸ್ಕರ ಇದ್ರ ಬಗ್ಗೆ ಹೇಳ್ತಾ ಇರೋದು. ಹಣಕಾಸಿನ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂತೆ ಆರ್ಟಿಕಲ್ 360 ಹೇಳ್ತದ. ಇದುವರೆಗೂ ಸಹಿತ ಎಲ್ಲಿಯೂ ಸಹಿತ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಲ್ಲ. ಆಕ್ಚುಲಿ ಈ ಕೋವಿಡ್ ಸಂದರ್ಭದಲ್ಲಿ ದೇಶದ ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಸರಿ ಇರಲಿಲ್ಲ. ಅವಾಗ ಏನ್ ಮಾಡ್ಬೇಕಾಯ್ತು, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು ಅಂತೇಳಿ ಎಲ್ಲೋ ಒಂದ್ ಕಡೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಬಟ್ ಅದು ಆಗ್ಲಿಲ್ಲ. ಆ ರೀತಿ ಮಾಡೋದು ಬೇಡ ಅಂತೇಳಿ ಅದನ್ನು ಕೂಡ ಬದಿಗಿಟ್ರು. ಇನ್ನು ಮುಂದೆ ಕೂಡ ಆ ರೀತಿ ಸಿಚುವೇಶನ್ ಬರಬಾರ್ದು, ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಬರಬಾರ್ದು. ಆ ರೀತಿ ಬಂದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಈ ರಾಜ್ಯ ಸರ್ಕಾರದ ನೌಕರರು ಏನದಾರಲ್ಲ, ನೀವು ಸ್ಯಾಲರಿಯನ್ನು ಕೊಡ್ಬೇಕಾಗ್ತದ್ರಿ ಸೆಂಟ್ರಲ್ ಗೌರ್ಮೆಂಟ್ಗೆ. ಹೈಕೋರ್ಟ್ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಏನದಾರಲ್ಲ, ದೊಡ್ಡ ವ್ಯಕ್ತಿಗಳು, ಅವರೆಲ್ಲರೂ ಸಹಿತ ತಮ್ಮ ಸ್ಯಾಲರಿಯನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕಾಗ್ತದ. ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಯಾಕೆ ಘೋಷಣೆ ಮಾಡ್ತಾರ ಅಂತ ಹೇಳಿದ್ರೆ, ದೇಶದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿ ಇರುವುದಿಲ್ಲ. ಎಲ್ಲೋ ಒಂದ್ ಕಡೆ ದೇಶದ ಜನರು ಎಲ್ಲೋ ಒಂದ್ ಕಡೆ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಈ ರೀತಿ ಇದ್ದಾಗ ಹಣಕಾಸಿನ ತುರ್ತು ಪರಿಸ್ಥಿತಿ ನೀಡಾಗ್ತದಲ್ರಿ, ದುಡ್ಡು ಎಲ್ಲಿಂದ ಬರ್ಬೇಕಪ್ಪ ನಮ್ಗ. ಅವರಿಗೆಲ್ಲ ನಾವು ಪೇಮೆಂಟ್ ಕೊಟ್ಕೊಂತ ಕುತ್ಕೊಂಡ್ವಿ ಅಂತ ಹೇಳಿದ್ರೆ ಆ ವರ್ಗದವ್ರಷ್ಟ ಆರಾಮಾಗಿರ್ತಾರ. ದೇಶ ಅಂದ ತಕ್ಷಣ ಎಲ್ಲ ವರ್ಗದವ್ರನ್ನ ಕೂಡ ನಾವು ನೋಡ್ಬೇಕಲ್ಲ, ಆ ವರ್ಗದವ್ರಿಗೂ ಕೂಡ ನಾವು ಸಮಸ್ಯೆಗಳನ್ನ ಆಲಿಸ್ಬೇಕಲ್ಲ, ಆ ವರ್ಗದವ್ರಿಗೂ ಕೂಡ ಒಂದು ಅನ್ನವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ. ಈ ರೀತಿ ಇದ್ದಾಗ ಇಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಇಲ್ಲಿ ಯಾರು ಘೋಷಿಸ್ತಾರೆ, ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಘೋಷಿಸ್ತಾರೆ. ಇದು ಕೂಡ ಅರ್ಥ ಆಯ್ತು ಅಂತೇಳಿ ಭಾವಿಸಿದ್ದೇನೆ ನಾನು. ಓಕೆ, ಇಲ್ಲಿ ನೋಡ್ರಿ, ಈಗಾಗಲೇ ನಾನು ಮಾತಾಡಿದ್ದೇನೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ವಾರ ಆದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಕ್ಕಂಥದ್ದು,
ಬೇರೆ ಹೊರಗೆ ಎಕ್ಸ್ಟರ್ನಲ್ ಅಗ್ರೆಷನ್ ಅಂತ ಕರಿತೀವಿ. ಹೊರಗೆ ಬೇರೆದವ್ರು ಏನಾದ್ರು ದಾಳಿ ಮಾಡಿದಾಗ, ಆಂತರಿಕವಾಗಿ ಮಿಲಿಟರಿ ದಂಗೆ ಆದಾಗ ಇದು ಇಂಪಾರ್ಟೆಂಟ್ ಆಗ್ತದ. ಯಾಕೆ ಹೇಳ್ರಿ, ಇದು ಆಂತರಿಕ ಗಲಭೆ ಅಂತಿತ್ತು. ಇದನ್ನ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಸಶಸ್ತ್ರ ದಂಗೆ ಅಂದ್ರೂ ಒಂದ, ಮಿಲಿಟರಿ ದಂಗೆ ಅಂದ್ರೂ ಒಂದ, ಇದನ್ನ ಸೇರಿಸ್ತಾರೆ. ಹಾಗಾದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಇಷ್ಟು. ಇನ್ನೂ ಅದಪ್ಪ, ಇನ್ನೂ ಹೇಳ್ಕೊಡ್ತೇನೆ. ಇಲ್ಲಿನ್ನೂ ಏನದ ಅಂತ ಹೇಳಿದ್ರೆ, ನ್ಯಾಷನಲ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯೂನಿಯನ್ ಅಂದ್ರೆ ಕೇಂದ್ರ ಯೂನಿಯನ್ ಸಂಬಂಧಪಟ್ಟಂತೆ, ಅಂದ್ರೆ ಕೇಂದ್ರ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ, ಯೂನಿಯನ್ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗಬೇಕು, ಆಕ್ಚುಲಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗ್ತದ. ನಾವು ಪರ್ಮಿಷನ್ ಅನ್ನು ತೆಗೆದುಕೊಂಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕು. ಪರ್ಮಿಷನ್ ತೆಗೆದುಕೊಳ್ಬೇಕಾಗ್ತದ. ಬಟ್ ಇಲ್ಲಿ ಏನಾಗುತ್ತೆ, ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರೆ, ಇಲ್ಲೊಂದು ಸ್ಟೋರಿ ಬರ್ತದೆ ರೀ. ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರೆ, ಅವ್ರ ಮಗ ಆಗಿರ್ತಕ್ಕಂಥ ಸಂಜಯ್ ಗಾಂಧಿ ಅವ್ರ ಆಪ್ತರಾಗಿರ್ತಕ್ಕಂಥ ಸಿದ್ಧಾರ್ಥ ಶಂಕರ್ ರೇ ಇವ್ರು ಏನ್ ಮಾಡ್ತಾರೆ, ಇವ್ರದೊಂದು ಟೀಮ್, 3 ಜನ ಟೀಮ್ ಏನಿತ್ತಲ್ಲ, ಆಕ್ಚುಲಿ ಯೂನಿಯನ್ ಕ್ಯಾಬಿನೆಟ್ ನ ಪರ್ಮಿಷನ್ ಬೇಕೇ ಬೇಕು. ಎಲ್ಲಿ ಈ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ. ಬಟ್ ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸಂಜಯ್ ಗಾಂಧಿ ಅವ್ರ ಮಗ ಸಂಜಯ್ ಗಾಂಧಿ, ಆಮೇಲೆ ಸಿದ್ಧಾರ್ಥ ಶಂಕರ್ ರೇ ಅವ್ರು ಕೂಡ್ಕೊಂಡು ಫಕ್ರುದ್ದೀನ್ ಅಲಿ ಅಹಮದ್ ಇವ್ರು ಅವತ್ತಿನ ಪ್ರೆಸಿಡೆಂಟ್ ಇರ್ತಾರೆ. ಆ ಪ್ರೆಸಿಡೆಂಟ್ ಬಳಿ ಹೋಗ್ಬಿಟ್ಟು ನಾವು ಏನ್ ಮಾಡ್ತಾ ಇದೀವಿ, ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾ ಇದ್ದೇವೆ ಅಂತೇಳಿ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಹೇಳ್ಬಿಡ್ತಾರೆ. ಅವಾಗ ಅಲ್ಲಿ ಕ್ಯಾಬಿನೆಟ್ ಇರ್ತಕ್ಕಂತಹ ಸಚಿವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಶಾಕ್ ಬರ್ತದ. ಏನ್ ಶಾಕ್ ಆಗುತ್ತೆ ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾ ಇದಾರೆ, ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಆ ಎಮರ್ಜೆನ್ಸಿ ಬಗ್ಗೆ ಅವ್ರಿಗೆ ಘೋಷಣೆ ಮಾಡಿದ್ದು ಗೊತ್ತೇ ಇಲ್ಲ. ಅವ್ರಿಗೆ ಬೆಳಗ್ಗೆ ಆದ ತಕ್ಷಣ ರೇಡಿಯೋದಲ್ಲಿ ಅವರು ಕೇಳಿದಾಗ ಗೊತ್ತಾಗಿದ್ದು. ಅವ್ರಿಗೆ ರೇಡಿಯೋ ಮುಖಾಂತರ ಎಮರ್ಜೆನ್ಸಿ ಘೋಷಣೆ ಆಗಿದೆ, ಅಲರ್ಟ್ ಆಗಿದೆ ಅಂತೇಳಿ ಏನೋ ಮಾಹಿತಿ ಹೇಳಿದಾಗ ಅದು ಗೊತ್ತಾಗಿದ್ದವ್ರಿಗೆ. ಅವಾಗ ಇಲ್ಲಿ ಮುಖ್ಯವಾಗಿ ಕೆಲವೊಂದಿಷ್ಟು ಅಂಶಗಳು ಬರ್ತಾವೆ. ಇಲ್ಲಿ ಬಾಬು ಜಗಜೀವನ್ ರಾವ್ ಅವರು ಆಗಿರ್ಬೋದು, ಕೆಲವೊಂದಿಷ್ಟು ಹೋರಾಟಗಾರರು ಅದರಲ್ಲಿ ಏನಿರ್ತಾರಲ್ಲ, ಅವ್ರು ಹೇಳ್ತಾರೆ, ನೀವು ಯಾಕೆ ಪ್ರತಿಭಟನೆ ಮಾಡಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ನೀವು ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಮೆಂಬರ್ ಇದ್ರೂ ಸಹಿತ ನೀವು ಯಾಕೆ ಹೋಗಿ ಎಮರ್ಜೆನ್ಸಿ ಬಗ್ಗೆ ಚರ್ಚೆ ಮಾಡಲಿಲ್ಲ ಅಂತೇಳಿ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಅರೆಸ್ಟ್ ಆಗ್ಲಿಕ್ಕೆ ನಾನು ಬಯಸ್ತಾ ಇರಲಿಲ್ಲ. ನನಗೆ ಜೀವನ ಮಾಡುವಂಥದ್ದು ಬೇಕಾಗಿತ್ತು. ಯಾವುದೇ ರೀತಿ ಅರೆಸ್ಟ್ ಆಗಿ ನಾ ಜೈಲಿನ ಕಂಬಿ ಒಳಗಡೆ ಇರ್ಲಿಕ್ಕೆ ಇಷ್ಟ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಅಧಿಕಾರ ಅಂತಕ್ಕಂಥದ್ದು ಏನಾಗ್ತದೆ, ಇಲ್ಲಿ ಪ್ರೆಸಿಡೆಂಟ್ ಬಳಿ ಹೋಗ್ತದೆ. ಪ್ರೆಸಿಡೆಂಟು ಪವರ್ಫುಲ್ ಆಗ್ತಾನೆ, ನೆನ್ಪಿಟ್ಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಇದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, 1975 ನಲ್ಲಿ ಏನಾಗುತ್ತೆ, ಇಂದಿರಾ ನಾರಾಯಣ್ ಪ್ರಕರಣದಲ್ಲಿ ಇಲ್ಲಿ ಮೂಲ ರೂಪರೇಷದ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದ. ಸಂವಿಧಾನದ ಮೂಲ ರೂಪರೇಷದ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದ. ಜೊತೆಗೆ ಇನ್ನೂ ಒಂದು ಏನಂದ್ರೆ, ಇಲ್ಲಿ ಮುಖ್ಯವಾಗಿ ಎರಡನೇದು ಏನಂದ್ರೆ, ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿಯೂ ಸಹಿತ ಮಿನರ್ವಾ ಮಿಲ್ಸ್ ಪ್ರಕರಣ ಇದು ಇಂಪಾರ್ಟೆಂಟ್ ಆಗ್ತದ. ನ್ಯಾಯಾಂಗ ವಿಮರ್ಶೆಗೆ ಒಳಪಡ್ತದ ಅಂತ ಹೇಳ್ತದ. ಎಮರ್ಜೆನ್ಸಿ ನ್ಯಾಯಾಂಗ ವಿಮರ್ಶೆಗೆ ಒಳಪಡುತ್ತದ ಅಂತ ಹೇಳಿ ಈ ಪ್ರಕರಣದಲ್ಲಿ ಹೇಳ್ತದೆ. ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಪ್ಪ. ಇದು 2 ಅಂಶ ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಇನ್ನೊಂದೇನಂದ್ರ, ಈ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಸಂಸತ್ತಿನ ಒಪ್ಪಿಗೆ ಮತ್ತು ಅವಧಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಂಸತ್ತಿನ 1 ತಿಂಗಳೊಳಗಡೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಅನುಮೋದನೆ ತಗೊಳ್ಬೇಕು. ನಾವು 1 ತಿಂಗಳೊಳಗಡೆ ಸಂಸತ್ತಿನ ಅನುಮೋದನೆ ಬಂದ್ಬಿಟ್ಟು ಎಮರ್ಜೆನ್ಸಿ ಏನಾದ್ರು ಘೋಷಣೆ ಆದ್ರೆ 1 ತಿಂಗಳೊಳಗಡೆ 1 ಮಂತ್ ಒಳಗಡೆ ನಾವೇನ್ ಮಾಡಬೇಕು, ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು.
ಪರ್ಮಿಷನ್ ತೆಗೆದುಕೊಳ್ಬೇಕು. ಆದ್ರೆ ಈ ಹಿಂದ್ಗಡೆ ಇದೇನಾಗಿತ್ತು ಅಂತ ಹೇಳಿದ್ರೆ ಮುಖ್ಯವಾಗಿ 2 months ಆಗಿತ್ತು. ಇದನ್ನ 1 month ಮಾಡಲಾಗಿತ್ತು. 2 months ಇದ್ದದನ್ನ ಏನ್ ಮಾಡ್ತು, 1 monthಗೆ ಇಳಿಸಲಾಯ್ತು. ಇದನ್ನ 1 monthಗೆ ಇಳಿಸಲಾಯ್ತು. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಇನ್ನೂ ಒಂದು ಅಂಶ ಏನಂದ್ರೆ, ತುರ್ತು ಪರಿಸ್ಥಿತಿ ಒಂದ್ ವೇಳೆ ಸಂಸತ್ತಿನಲ್ಲಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಏನಾದ್ರು ಚರ್ಚೆ ಆಗುವಂತ ಸಂದರ್ಭ ಬಂತಂತ ಹೇಳಿದ್ರೆ ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಇಂಪಾರ್ಟೆಂಟ್ ಆಗ್ತದ. ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ. ಸ್ಪೆಷಲ್ ಮೆಜಾರಿಟಿ ಏನ್ರಿ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದ್ರೆ, ಇಲ್ಲಿ ಸಂಸತ್ನಲ್ಲಿ 50% ಜನ ಇರಬೇಕು, ಜೊತೆಗೆ 2/3 ನಷ್ಟು ಆ ಮಸೂದೆಗೆ ಅನುಮೋದನೆಯನ್ನು ಕೊಡಬೇಕು. ಇದಕ್ಕೆ ನಾವು ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ. ಅಂದ್ರೆ ಈ 1 month ಒಳಗಡೆ ಪರ್ಮಿಷನ್ ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಬೇಕಾಗ್ತದ. ಅಂದ್ರೆ 6 month ವರೆಗೂ ಸಹಿತ ಇದನ್ನ ಏನ್ ಮಾಡಬಹುದು, 6 month ವರೆಗೂ ಸಹಿತ ಈ ಒಂದು ಎಮರ್ಜೆನ್ಸಿಯನ್ನ ಹೇರ್ಬಹುದು. 6 month ವರೆಗೂ ಸಹಿತ. ಮೊದಲೆಲ್ಲ ಹೆಂಗಿತ್ತು, 6 month ಇರ್ಲಿಲ್ಲ. ಅವಾಗೆಲ್ಲ ವರ್ಷಾನುಗಟ್ಲೆ ಘೋಷಣೆ ಮಾಡಬಹುದು, ನಿಮ್ನ ಯಾರು ಕೇಳ್ತಾ ಇರಲಿಲ್ಲ. ಬಟ್ 6 month ಆದ ನಂತರ ಸಂಸತ್ತಿನ ಮತ್ತೆ ಅನುಮೋದನೆ ತೆಗೆದುಕೊಳ್ಬೇಕು, ಮತ್ತೆ ಪಾರ್ಲಿಮೆಂಟಿನ ಅನುಮೋದನೆ ತಗೊಳ್ಬೇಕು, ಮತ್ತೆ 6 month ಎಕ್ಸ್ಟೆಂಡ್ ಮಾಡ್ಬೇಕಾಗ್ತದ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಮಾಡ್ಬೇಕು, ಪಾರ್ಲಿಮೆಂಟ್ ನಲ್ಲಿ 2/3 ಸದಸ್ಯರ ಒಂದು ಬೆಂಬಲವನ್ನು ಪಡ್ಕೊಳ್ಬೇಕು. 2/3 ಸದಸ್ಯರ ಬೆಂಬಲವನ್ನು ಪಡ್ಕೊಳ್ಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಇದಕ್ಕೆ ಸಂಬಂಧಪಟ್ಟಂತೆ ಅದು ಏನಾಗುತ್ತೆ, ಸಂಸತ್ತಿನ ಅನುಮೋದನೆಯನ್ನ ತೆಗೆದುಕೊಳ್ಳಲಾಗ್ತದ. ಓಕೆ, ಆಯ್ತು. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ ನೀವು, ಇವತ್ತಿನ ದಿನದಲ್ಲಿ ನೀವೇನ್ ಮಾಡಿದ್ರಿ, ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂತೆ ಸಂಸತ್ತಿಗೆ ಇರ್ತಕ್ಕಂಥ ಪವರು, ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸತ್ತಿಗೆ ಇರ್ತಕ್ಕಂಥ ಪವರು, ಪ್ರೆಸಿಡೆಂಟಿಗೆ ಸಂಬಂಧಪಟ್ಟಂತೆ ಸಂಸತ್ತಿಗೆ ಇರ್ತಕ್ಕಂಥ ಪವರು, ಇದ್ರ ಬಗ್ಗೆ ನಾ ಇನ್ನೂ ಕೂಡ ಮಾಹಿತಿಯನ್ನು ಹೇಳಬೇಕು. ಅದ್ರ ಜೊತೆಗೆ ಇನ್ನೂ ಏನಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಏನದಲ್ಲ, ನಮ್ಮ ಒಂದು ಏನಂತ ಹೇಳಿದ್ರೆ ನಮ್ಮ ಒಂದು ರಾಷ್ಟ್ರದಲ್ಲಿಯೇ ಅತ್ಯಂತ ಘೋರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಈ ಹಿಂದ್ಗಡೆ ಇರ್ತಕ್ಕಂಥ ವ್ಯವಸ್ಥೆಗಳು ಇಲ್ಲಿಲ್ಲ. ಇವಾಗ ಹಲವಾರು ರೀತಿಯ ಅಮೆಂಡ್ಮೆಂಟ್ಸ್ ಗಳನ್ನ ಮಾಡೋದ್ರ ಮೂಲಕವಾಗಿ ಇವಾಗಲೂ ಸಹಿತ ಈ ತುರ್ತು ಪರಿಸ್ಥಿತಿಯನ್ನ ಹತೋಟಿಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ಬೇಕು ನಿಮಗೆ ನಾನು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ ಕೂಡ ಅದ. ಬಟ್ ನಿಮ್ಗೆ ಏನ್ ಮಾಡ್ತೇನೆ ನಾನು, ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, ವಿಷಯ ಅಂತಕ್ಕಂಥದ್ದು ಎಮರ್ಜೆನ್ಸಿ ಪ್ರಾವಿಜನ್ಸಿ ಸಂಬಂಧಪಟ್ಟಂತೆ ತುಂಬಾ ಅದಾವ. ಅದನ್ನ ನೀವು ಆಳವಾಗಿ ತಿಳ್ಕೊಂಡಾಗ ಏನಾಗುತ್ತೆ, ಮತ್ತೆ ನೀವು ಪುಸ್ತಕ ಓದಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಅವಸರ ಮಾಡೋದು ಬೇಡ, ನಿಧಾನವಾಗಿ ಕಲಿತಾ ಹೋಗೋಣ. ಅದ್ರ ಜೊತೆಗೆ ಇನ್ನೂ ಏನಂತ ಹೇಳಿದ್ರೆ, ಯಾರು ಇದುವರೆಗೂ ಸಹಿತ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ರಿ. ಏನ್ ಬೆನಿಫಿಟ್ ಅದ ರೀ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದ್ರೆ ನಿಮ್ಗೆ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದ್ರೆ ನಿಮ್ಗೆ ಏನ್ ಬೆನಿಫಿಟ್ ಅದ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದ್ರೆ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ಬೋದು, ಇದಕ್ಕೆ ಕ್ವಶನ್ಸ್ ಗಳನ್ನ ಕಳಿಸ್ಕೊಡ್ತೇವೆ, MCQ ಕ್ವಶನ್ಸ್ ಗಳನ್ನ. ಓಕೆ, MCQ ಕ್ವಶನ್ಸ್ ಗಳನ್ನ ನಾವು ಕಳಿಸ್ಕೊಡ್ತೇವೆ. ಇವತ್ತು ಹೇಳಿರ್ತಕ್ಕಂಥ ಕ್ಲಾಸಿಗೆ ಸಂಬಂಧಪಟ್ಟಂತೆ ನೀವು ಕ್ಲಾಸ್ ಕೇಳಿದಂಗೂ ಆಗ್ತದೆ, ಜೊತೆಗೆ ನೀವೇನಂತ ಹೇಳಿದ್ರೆ MCQ ಪ್ರಶ್ನೆಗಳನ್ನು ಬಿಡಿಸಿದ್ರೆ ಅತಿ ಹೆಚ್ಚು ನೀವು ಅಂಕಗಳನ್ನು ಗಳಿಸಬಹುದು. ಅದನ್ನ ಇಲ್ಲಿ ನಾನು ಕ್ಲಾಸ್ ನಲ್ಲಿ ಹೇಳಿಕ್ ಆಗೋದಿಲ್ಲ, ಕಾನ್ಸೆಪ್ಟ್ ಗಳನ್ನ ಅಷ್ಟೇ ತಿಳಿಸ್ಕೊಡ್ಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ವಿಷಯ ಅಂತಕ್ಕಂಥದ್ದು, ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ತುಂಬಾ ಆಳವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು. ಹೀಗಾಗಿ ನಾನು ಅದನ್ನು ಹೇಳುವಂತ ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತೆ, ಎಲ್ಲ ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಕ್ ಆಗುದಿಲ್ಲ. ಬಟ್ ಇಲ್ಲಿ ಕಳಿಸ್ತೇನೆ, ಇಲ್ಲಿ ನಿಮ್ಮನ್ನ ಟೆಲಿಗ್ರಾಮ್ದಲ್ಲಿ ಕಳಿಸ್ತೇನೆ, ನೀವು ಅದನ್ನ ಏನ್ ಮಾಡ್ಕೋಬಹುದು. ಹಾಗಾದ್ರೆ ಇಷ್ಟ ಅಂಶಗಳನ್ನ ತಿಳ್ಕೊಂಡ್ರಿ ನೀವು. ಓಕೆ, ಇದುವರೆಗೂ ಸಹಿತ ನನ್ನ ತರಗತಿಯನ್ನು ಕೇಳಿದಕ್ಕೆ ಎಲ್ಲ ಒಂದು ಕರ್ನಾಟಕ ಸ್ಪರ್ಧಾರ್ಥಿಗಳಿಗೂ ಸಹಿತ ಮತ್ತೊಮ್ಮೆ ನಾನು ಏನ್ ಮಾಡ್ತೇನೆ, ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ತುಂಬ ಹೃದಯದ ಶುಭಾಶಯಗಳು. ಜೈ ಭೀಮ್.